ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನೀಶಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಗೆ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯಃ ಪವನೋऽಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಬ್ರಹ್ಮಚರ್ಯಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಬಾಲ್ಯಪ್ರಭೃತಿಮೂಢಾತ್ಮಾ ಜನೋ ಯೇನ ಸುಶಿಕ್ಷಿತಃ ವಿಶ್ವೇಶತೀರ್ಥಗುರವೇ ನಮಸ್ತಸ್ಮೈ ದಯಾಲವೇ. ಶ್ರೀಗುರುಭ್ಯೋ ನಮಃ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ಧೃತ್ಯ ವಿಜ್ಞಾನಮುದ್ರಂ ಭಜ ಭಜಾನಂತಮಿತ್ಯಾಲಪಂತಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷ್ಯಮಾಣಾನ್ ಭುವನಮನ್ಯೇನ ಚಾನ್ಯೇನ ದೋಷ್ಣ ಭವತು ಭೀರಮೇತಿ ನಃ ಸಾಂತ್ವಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಜಗತ್ಯಜೋ ಖಂಡಗುಣೋರುಮಂಡಲಸ್ಸರೋರಿತಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ. ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಬುಧೈರಪಿ ಸುದುರ್ಬೋಧೇ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಶ್ರೀಹರಯೇ ನಮಃ. ಯಾದವಾರ್ಯರು ರಚನೆ ಮಾಡಿದಂತಹ ವೇದವ್ಯಾಸಕರಾವಲಂಬನ ಸ್ತೋತ್ರದಲ್ಲಿ ನಮ್ಮ ದಶೇಂದ್ರಿಯಗಳಿಗೆ ನಿಯಾಮಕನಾದ ಪರಮಾತ್ಮನ ಮತ್ಸ್ಯಾದಿ ದಶರೂಪಗಳ ಚಿಂತನ ಕ್ರಮವನ್ನು ತಿಳಿಸಿಕೊಡುತ್ತಾ ವಾಮನ ರೂಪದಿಂದ ಬಲಿಯನ್ನು ನಿಗ್ರಹ ಮಾಡುವ ನೆಪದಲ್ಲಿ ನಮಗೆಲ್ಲ ಧ್ಯಾನಕ್ಕೆ ಅನುಕೂಲಕರವಾಗಿರತಕ್ಕಂತಹ ದರ್ಶನ ಮಾಡಿಸಿದ್ದಿ ಅಂತ ಪ್ರಾರ್ಥನೆ ಮಾಡಿದ್ದ. ಯಾಂಚಾಮಿಷಾತ್ ಅಸುರವಂಚಕ ವಾಮನೇಶ. ಯಾಂಚಾಮಿಷಾತ್ ಅಸುರವಂಚಕ, ಅಸುರನಾದ ಬಲಿಯನ್ನು ಮೋಹಗೊಳಿಸಿದಿ ಅಂತ ಒಂದರ್ಥ. ಇನ್ನೊಂದರ್ಥದಲ್ಲಿ ಅಸುರರು ಅಂತಂದರೆ ಯಾರು? ಬೇರೆ ಎಲ್ಲೋ ಇರತಕ್ಕಂಥ ರಾಕ್ಷಸರು ದುಷ್ಟರು ಅಂತ ಇಷ್ಟೇ ಅರ್ಥದಲ್ಲಲ್ಲ. ಅಸುರ ಶಬ್ದಕ್ಕೆ ಭಾಗವತರ ವ್ಯಾಖ್ಯಾನ ಮಾಡುವಾಗ ಹೇಳಿದಂತಹ ಒಂದು ಮಾತು ಅಸುಷು ರಮಂತೆ ಇತಿ ಅಸುರಾಹ. ಅಸುಷು ರಮಂತೆ, ಇಂದ್ರಿಯಗಳು ಅಪೇಕ್ಷೆ ಪಡುವ ವಿಷಯಾಸಕ್ತಿಯಲ್ಲೇ ಮುಳುಗಿ ಹೋದವರು ಅಂತ, ಅವರನ್ನ ಅಸುರರು ಅಂತ. ಅಂಥವರಿಗೆ ಅಗ್ರಗಣ್ಯ ಅಂತ ಹಿರಣ್ಯಕಶಿಪುವನ್ನು ಕರೆಯುವಾಗ ಅಸುರವರ್ಯ ಅಂತ ಸಪ್ತಮ ಸ್ಕಂದ ಹೇಳಿ. ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನ ಸದಾ ಸಮುದ್ವಿಗ್ನಧಿಯಾಂ ಅಸದ್ಗ್ರಹಾತ್. ಅಸದ್ಗ್ರಹಾತ್ ಸದಾ ಸಮುದ್ವಿಗ್ನಧಿಯಾಂ.
ಯಾರು ಇಂದ್ರಿಯಗಳಿಗೆ ಯೋಗ್ಯವಲ್ಲದ ವಿಷಯಗಳಲ್ಲೇ ಮುಳುಗಿದ್ದಾರೆ, ತನ್ಮೂಲಕ ದುಃಖದಲ್ಲೇ ಒದ್ದಾಡ್ತಾ ಇದ್ದಾರೆ, ಅವರೆಲ್ಲ ಅಸುರರು ಅಂತ. ಆ ಅರ್ಥದಲ್ಲಿ ನೋಡ್ಲಿಕ್ಕೆ ಹೋದರೆ ಪ್ರಾಯ ನಾವೆಲ್ಲರೂ ಅಸುರರೇ. ಯಾಕೆಂದರೆ ಯಾವತ್ತೂ ಕೂಡ ಇಂದ್ರಿಯ ಕೇಳಿದ್ದನ್ನೇ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹೊರತು ಪರಮಾತ್ಮನ ಕಡೆಗೆ ತಿರುಗಿದ್ದು ಕಡಿಮೆ. ಆ ಪ್ರವೃತ್ತಿ ಆದಾಗ ಏನು ಮಾಡ್ತಾನೆ ಭಗವಂತ? ಯೋಗ್ಯರಾದವರು ದಾರಿ ತಪ್ಪಿದ್ದಾರೆ ಅಂತಂದರೆ ಒಂದು ಯೋಗ್ಯ ವ್ಯಕ್ತಿಗಳನ್ನು ನಮಗೆ ದೊರೆಯುವಂತೆ ಮಾಡಿ ಅವರ ಮೂಲಕ ಎಚ್ಚರಿಸ್ತಾನೆ. ಕೆಲವೊಮ್ಮೆ ಪರಮಾತ್ಮನೇ ಬರೋದುಂಟು. ಹಾಗೆ ಬಲಿಚಕ್ರವರ್ತಿಗೆ ಬೇರೆಯವರಿಂದ ಬದಲಾವಣೆ ಆಗಲಿಲ್ಲ, ಪರಮಾತ್ಮನೇ ಬರಬೇಕಾಯ್ತು. ಯಾಕೆ ಒಂದು ಸಂದರ್ಭದಲ್ಲಿ ಒಬ್ಬರು ಜ್ಞಾನಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ, ಕಲಿಯುಗವೇ ವಾಸಿ ಅಂತ. ಯಾಕೆಂದರೆ ಬೇರೆ ಯುಗದಲ್ಲಿ ಇರತಕ್ಕಂಥ ದೈತ್ಯರು ಸುಲಭಕ್ಕೆ ಯಾರ ಕೈಯಲ್ಲೂ ಬಗ್ಗುವುದಿಲ್ಲ, ಪರಮಾತ್ಮನೇ ಬರಬೇಕು. ಇಲ್ಲಾರ ಹಾಗಲ್ಲ, ವಾಯುದೇವರ ಮಾತನ್ನು ಕೇಳಿ ಬದಲಾಗಕ್ಕೆ ಯೋಗ್ಯರಾದವರು ಇದ್ದೀವಿ ಅಂತ. ಅದಕ್ಕೆ ಪರಮಾತ್ಮ ತಾನು ಅವತಾರ ಮಾಡೋದಿಲ್ಲ, ವಾಯುದೇವರನ್ನು ಕಳಿಸ್ತಾನೆ. ಹಾಗೆ ಕಲಿಯುಗ ಸಾಧನೆಗೆ ಇನ್ನೂ ಅನುಕೂಲಕರವಾದಂಥ ದುಷ್ಟವಾದ ಯುಗ ಅಂತ ಚಿಂತನೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ನಾವು ಯಾವಾಗ ಪರಮಾತ್ಮನಿಂದ ವಿಮುಖರಾಗ್ತೇವೆ, ಪರಮಾತ್ಮನೇ ಒಂದು ರೂಪದಲ್ಲಿ ಬಂದು ನಮ್ಮಿಂದ ಸಿಗಬೇಕಾದ ಯಾವುದೋ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕೋ ಅದನ್ನು ಸಮರ್ಪಣೆ ಮಾಡಿಸಿಕೊಂಡು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಯಾಂಚಾಮಿಷಾತ್ ಅಂತ ಬೇಡುವ ನೆಪದಲ್ಲಿ ಬಲಿಯನ್ನು ಒಂದರ್ಥದಲ್ಲಿ ನಿಗ್ರಹ ಮಾಡಿದ, ಮತ್ತೊಂದರ್ಥದಲ್ಲಿ ಅವನಿಂದ ಉಪಾಸನೆಯನ್ನು ಪೂರ್ಣ ಮಾಡಿಸಿ ಮುಂದಿನ ಮನ್ವಂತರದ ಇಂದ್ರ ಪದವಿಯನ್ನು ಕೊಡ್ತಾ ಇದ್ದ. ಅವನಿಂದ ಸಾಧನೆ ಹೇಗೆ ಮಾಡಿಸಿದ ಪರಮಾತ್ಮ? ಅವನ್ನ ನಿಗ್ರಹ ಮಾಡಿದ್ದಲ್ವ, ಸಾಧನೆಯಲ್ಲಿ ಮಾಡಿಸಿದ. ಅಂದರೆ ವಿಶಿಷ್ಟ ರೀತಿಯಲ್ಲಿ ಸಾಧನೆ ಮಾಡಿಸಿದ್ದಾನೆ ಪರಮಾತ್ಮ. ಏನದು? ಮನೆಯಿಂದ ಆಚೆ ಹೋಗಲಿಕ್ಕೆ ಅವಕಾಶ ಕೊಡಲಿಲ್ಲ. ಪಾತಾಳದಲ್ಲಿ ಅವನ ಮನೆಯಲ್ಲಿಟ್ಟು ತಾನೇ ಬಾಗಿಲಲ್ಲಿ ಕೂತ್ಕೊಂಡ. ಸುಮ್ಮನೆ ತಾನೊಬ್ಬನೇ ಕೂತ್ಕೊಂಡ? ಇಲ್ಲ, ಗದಾಪಾಣಿಯಾಗಿ ಕೂತ್ಕೊಂಡ, ಬೇರೆ ಆಯುಧಗಳಲ್ಲ. ಗದಾಪಾಣಿಯಾಗಿ ಕೂತ್ಕೊಂಡಂತೆ. ಗದಾಪಾಣಿಯಾಗಿ ಕೂತ್ಕೊಳ್ಳೋಂದ್ರೇನು? ಕೈಯಲ್ಲಿ ಗದೆ ಹಿಡ್ಕೊಳ್ಳೋದು ಏನಿದೆ? ಅಲ್ಲ, ಆ ಗದೆ ಸಾಮಾನ್ಯದ್ದಲ್ಲ, ಬಹಳ ವಿಶಿಷ್ಟವಾದ ಗದೆ. ಪರಮಾತ್ಮನ ಗದೆಗೆ ಅಭಿಮಾನಿ ದೇವತೆ ಯಾರು ಅಂತಂದರೆ ಮುಖ್ಯ ಪ್ರಾಣದೇವರು. ಯಮಕ ಭಾರತದ ಮಾತಿದೆ, ಯಸ್ಯ ಗದಾ ಪವಮಾನ, ಯಸ್ಯ ಗದಾ ಪವಮಾನ. ಗದಾಪಾಣಿಯಾಗಿದ್ದಾನೆ ಅನ್ನೋದರ ಅರ್ಥ ಏನು? ವಾಯುದೇವರ ಅಂತರ್ಯಾಮಿತ್ವೇನ ಅವನ ಚಿಂತನೆ ಮಾಡು. ಹಾಗೆ ಮಾಡುವಾಗ ಯಾರಿಂದಲೂ ಪ್ರತಿಬಂಧಕ ಬರಲಿಕ್ಕೂ ಅವಕಾಶ ಇಲ್ಲ. ತಾನೇ ಕೂತುಕೊಂಡು ಪ್ರತಿಬಂಧಕ ಮಾಡಲಿಕ್ಕೆ ಬಂದಂಥವನನ್ನು ಅಲ್ಲಿಂದಲೇ ಆಚೆ ಕಳಿಸಿಬಿಟ್ಟ. ರಾವಣ ಎಲ್ಲರನ್ನ ಗೆಲ್ಲುತ್ತಾ ಬಂದವ, ಬಲಿಯನ್ನು ಗೆಲ್ಲುತ್ತೇನೆ ಅಂತ ಬಂದ. ಬರುವಾಗ ಪರಮಾತ್ಮ ಹೇಳಿದಂತೆ, ಬಲಿಯನ್ನು ಕರೆದು ಯುದ್ಧ ಮಾಡೋದು ನಂತರ. ಅವನನ್ನು ನಿಗ್ರಹ ಮಾಡಿದಂತಹ ವಾಮನನ ತಾಯಿ ಅದಿತಿ ದೇವಿ ಇದ್ದಾಳೆ. ಅವಳ ಕರ್ಣಕುಂಡಲಗಳು ಇದೆ, ಅದನ್ನು ಎತ್ತಿ ಪಕ್ಕಕ್ಕಿಡು, ಆಮೇಲೆ ಬಲಿಯನ್ನು ಕರೀತೇನೆ ಅಂತ. ಪಕ್ಕಕ್ಕಿಡೋದಿರಲಿ, ಅಲ್ಲಾಡಿಸ್ಲಿಕ್ಕೂ ಆಗಲಿಲ್ಲ ರಾವಣನಿಗೆ. ಹಾಗೆ ಹಿಂದಕ್ಕೆ ಹೋದ. ಪರಮಾತ್ಮ ಯಾರನ್ನೂ ಹತ್ತಿರ ಬರಲಿಕ್ಕೆ ಬಿಡುವುದಿಲ್ಲ. ರಾವಣನನ್ನು ಹಿಂದಕ್ಕೆ ಕಳಿಸಿದ ಅಂದರೆ ಏನರ್ಥ? ರಾವಣ ಬರೀ ಒಬ್ಬ ರಾಕ್ಷಸ ರಾಜನಾಗಿ ಪ್ರಸಿದ್ಧನಾದದ್ದಲ್ಲ. ರಾವಣನನ್ನು ಎಲ್ಲರೂ ಗುರುತಿಸೋದು 10 ತಲೆಯವನು ಅಂತ. ದಶಾನನಃ, ದಶಮುಖ, ದಶಕಂಠ ಅಲ್ವಾ? ಅದರ ಅರ್ಥ ಏನು? 16 ರೀತಿಯಲ್ಲಿ ಆಲೋಚನೆ ಮಾಡುವ ಮನಸ್ಸು, ಅದು ರಾವಣನ ಪ್ರತೀಕ. ಆ ಮನಸ್ಸು ಒಂದು ಹಂತ ಪರಮಾತ್ಮನ ಕಡೆಗೆ ಹೋಗಬೇಕು ಅಂತ ಉಪಾಸನೆ ಮಾಡುವಾಗ ಈ 10 ತಲೆಯಂತೆ ಇರೋ 10 ಇಂದ್ರಿಯಗಳು ಬೇರೆ ಬೇರೆ ಎಲ್ಲೆಲ್ಲೋ ಎಳ್ಕೊಂಡು ಹೋಗ್ತಾ. ಸಪ್ತಮಸ್ಕಂದನ ಮಾತಿದೆ, ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಜಠರಂ ಕುತಶ್ಚಿತ್. ಒಂದೊಂದು ಇಂದ್ರಿಯ ಒಂದೊಂದು ಕಡೆ ಎಳೀತಾ ಇದ್ದಾವೆ ನಮ್ಮನ್ನು, ಉಪಾಸನೆಗೆ ಅವಕಾಶ ಕೊಡುವುದಿಲ್ಲ. ಅದಕ್ಕೊಂದು ಒಳ್ಳೆಯ ದೃಷ್ಟಾಂತ ಬೇರೆ ಕೊಡ್ತಾರೆ ಶುಕಾಚಾರ್ಯ. ಬಹ್ವಸ್ಸ ಪತ್ನೈವ ಗೇಹ ಪತಿಂ ಲುನಂತಿ.
ಬಹ್ವ್ಯ ಸಪತ್ನ್ಯ ಗೇಹಪತಿಮಿವ ಲುನಂತಿ. ಒಬ್ಬನೇ ವ್ಯಕ್ತಿ, ಅವನಿಗೆ ಅನೇಕ ಜನ ಪತ್ನಿಯರಿದ್ದಾರೆ. ಆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವನನ್ನು ಹಿಂಸೆ ಮಾಡ್ತಾ ಇದ್ದಾರೆ. ನನಗೆ ಹೀಗೆ ಬೇಕು, ನಿನಗೆ ಹೀಗೆ ಆಗಬೇಕು, ನಾನು ಹೇಳಿದ್ದೆ ನೀನು ಕೇಳಬೇಕು. ಪ್ರತಿಯೊಬ್ಬರು ಹಾಗೆ ಹೇಳಿದ್ರೆ ಅವನ ಗತಿ. ಇಂದ್ರಿಯಗಳು ಮಾಡೋದು ಹಾಗೆ ಮನಸ್ಸನ್ನು. ಪರಮಾತ್ಮನ ಚಿಂತನೆ ಮಾಡುತ್ತೇವೆ, ಅದಕ್ಕೆ ಅವಕಾಶ ಕೊಡುವುದಿಲ್ಲ. ನಾವು ಹೇಳಿದ ಹಾಗೆ ಕೇಳು. ಆಚಾರ್ಯ ಗ್ರಂಥಗಳನ್ನು ಓದಬೇಕು ಅಂತ ಕೂತುಕೊಂಡ್ರೆ ಆ ಪದಗಳು ಕಾಣೋದಕ್ಕಿಂತ ಇನ್ನೇನೇನೋ ಆಲೋಚನೆ ಬರ್ತದೆ. ಕಣ್ಣಲ್ಲಿ ಬಿಡುವುದಿಲ್ಲ ನಮ್ಮನ್ನು. ಪರಮಾತ್ಮನ ಪೂಜೆ ಮಾಡಬೇಕು, ಇನ್ನೇನೋ ತಾಪತ್ರಯ ಆಗತ್ತೆ, ಕೈ ಪೂಜೆ ಮಾಡಲಿಕ್ಕೆ ಬಿಡುವುದಿಲ್ಲ. ಉಪಾಯಗಳು ಹೇಳುತ್ತೇವೆ, ಪೂಜೆ ಮಾಡಲಿಕ್ಕಾಗಿಲ್ಲ. ಯಾಕೆ? ಕೈಗೆ ಏಟು ಬಿದ್ದಿದೆ, ಬ್ಯಾಂಡೇಜ್ ಹಾಕ್ಕೊಂಡಿದ್ದೀವಿ, ಮುಗೀತು. ಕೈ ನಮ್ಮನ್ನು ಪೂಜೆ ಮಾಡಲಿಕ್ಕೆ ಬಿಡಲಿಲ್ಲ, ಹೌದಲ್ಲ? ಆದರೆ ಶ್ರದ್ಧೆ ಇದ್ದವನಾದರೆ ಎಷ್ಟೇ ವಿಘ್ನ ಇದ್ದರೂ ಅವನು ಉಪಾಸನೆ ಮಾಡ್ತಾನೆ. ಅದಕ್ಕೆ ಶಂಕಲಿಖಿತ ಉಪಾಖ್ಯಾನ ಮಹಾಭಾರತದ್ದು. ಅಲ್ಲಿ ಅಣ್ಣ ತಮ್ಮಂದಿರಲ್ಲಿ ವಿವಾದ ಆಗಿ ತಮ್ಮ ಶಿಕ್ಷೆಗೊಳಗಾದ, ಕೈಯನ್ನು ತುಂಡು ಮಾಡಿ ಹಾಕಿದ್ದಾರೆ. ಆದರೆ ಕೈ ಇಲ್ಲ, ತರ್ಪಣ ಕೊಡಲಿಕ್ಕಾಗೋದಿಲ್ಲ. ತರ್ಪಣ ಕೊಡಬೇಕು. ಹೇಗೆ ಕೊಡೋದು? ಅಣ್ಣ ಹೇಳಿದಂತೆ, ನಾನು ಸಹಾಯ ಮಾಡ್ತೇನೆ, ನೀನು ತರ್ಪಣ ಕೊಡು. ಹೇಗೆ ಕೊಡೋದು? ನದಿಯಲ್ಲಿ ಮುಳುಗು, ಆ ಮೊಂಡು ಕೈಯನ್ನು ಮುಂದೆ ಹಿಡಿ, ಆ ಮೊಂಡು ಕೈ ಮೇಲೆ ತಿಲವನ್ನು ಇಡುತ್ತೇನೆ, ನೀರಲ್ಲದ್ದಿ ತರ್ಪಣ ಬಿಡು, ಮಾನಸಿಕವಾಗಿ ತರ್ಪಣವನ್ನು ಬಿಡು. ಅದು ಎಚ್ಚರಿಕೆ. ಕಥೆ ಮುಂದುವರಿಯತ್ತೆ. ಅವನು ಕೈಯನ್ನು ನದಿಯಲ್ಲಿ ಮುಳುಗಿಸಿದ, ತರ್ಪಣ ಬಿಡುತ್ತೇನೆ ಅಂತ ಕೈ ಮೇಲಕ್ಕೆತ್ತುವಾಗ ಮತ್ತೆ ಕೈ ಸಹಜ ಸ್ಥಿತಿಗೆ ಬಂದಿತ್ತು, ಕೈ ಬೆಳೆದಿತ್ತು. ನದಿಗೆ ಬಾಹುದ ಅಂತ ಹೆಸರಿಟ್ಟರು. ಸರಿ, ಕಥೆಯು ಚೆನ್ನಾಗಿದೆ, ಧರ್ಮನಿಷ್ಠೆಯ ಬಗ್ಗೆ ಹೇಳ್ತದೆ, ಜೊತೆಗೆ ನಮಗೊಂದು ಎಚ್ಚರಿಕೆ ಕೊಡುತ್ತದೆ. ಏನದು? ನಿನಗೆ ಬೇರೆ ಪ್ರತಿಬಂಧಕಗಳಿದ್ದಾಗ ಮಾನಸಿಕವಾಗಿ ಕರ್ಮಾಚರಣೆ ಮಾಡು. ಕೈ ಇಲ್ಲ, ಮೊಂಡು ಕೈ ಹೌದು, ಆದರೆ ನದಿಯಲ್ಲಿ ಮುಳುಗಿಸಿ ಮೇಲಕ್ಕೆತ್ತುವಾಗ ಆ ನೀರು ಕೆಳಗೆ ಬಿತ್ತಲ್ಲ, ಈ ಕೈಯಿಂದಲೇ ತರ್ಪಣ ಕೊಟ್ಟಿದ್ದೇನೆ ಅಂತ ಅನುಸಂಧಾನ. ಹಾಗೆ ಏನೋ ಪ್ರತಿಬಂಧಕಗಳಿದೆ ಅಂತ ಆಲೋಚನೆ ಮಾಡುತ್ತೇವೆ, ಅದಲ್ಲ. ಆ ಪ್ರತಿಬಂಧಕ ಇದ್ದರೂ ಮಾನಸಿಕವಾಗಿ ಉಪಾಸನೆ. ಅದಕ್ಕೇನೆ ಜದಂತೆ ಸ್ತೋತ್ರ ಹೇಳಿದ್ದು, ಶಾರೀರಿಕ ಕರ್ಮ ಇರಬಹುದು, ವಾಚನಿಕ ಇರಬಹುದು, ಮಾನಸಿಕ ಇರಬಹುದು, ಪ್ರತಿಯೊಂದು ಪರಮಾತ್ಮನ ಚಿಂತನೆಗೆ ಮೀಸಲಾಗಬೇಕು. ಕರ್ಮಣ ಮನಸ ವಾಚ ಯಾಮಮ ಚೇಷ್ಟ ನಿತ್ಯಶಃ. ನಿತ್ಯಶಃ ಯಾಮಮ ಚೇಷ್ಟ. ಪ್ರತಿನಿತ್ಯದಲ್ಲಿ ನಾವು ಮಾಡತಕ್ಕಂತಹ ನಮ್ಮ ಪ್ರವೃತ್ತಿ ಏನಿದೆ ತ್ರಿಕರಣಗಳಲ್ಲಿ, ಅದು ಈ ಒಂದು ಜನ್ಮದಲ್ಲಲ್ಲ, ಜನ್ಮ ಜನ್ಮಾಂತರೇಷು ಅಪಿ ಕೇಶವ ಆರಾಧನೆ ಸಾ ಚೇಷ್ಟಾ ಸ್ಯಾತ್. ಪ್ರತಿ ಜನ್ಮದಲ್ಲೂ ಅದು ಪರಮಾತ್ಮನ ಉಪಾಸನೆಗೆ ಮೀಸಲಾಗಿರಬೇಕು. ಅದನ್ನು ವಾಮನ ರೂಪದಿಂದ ಪರಮಾತ್ಮ ತೋರಿಸಿಕೊಟ್ಟ. ನನ್ನ ಉಪಾಸನೆ ಮಾಡ್ತೀರಾ, ಎಲ್ಲ ಇಂದ್ರಿಯಗಳು ನಿಮಗೆ ಅನುಕೂಲ ಆಗುವಂತೆ ಮಾಡುತ್ತೇನೆ, ಎಲ್ಲವೂ ಅನುಕೂಲ ಆಗುವಂತೆ ಮಾಡುತ್ತೇನೆ. ಕರ್ಣಕುಂಡಲಗಳನ್ನು ಅಲ್ಲಾಡಿಸ್ಲಿಕ್ಕೂ ಆಗುವುದಿಲ್ಲ. ಎಷ್ಟು ಮಹಾಭಾರ ಇರಬಹುದು? ಕಿವಿಗೆ ಹಾಕುವ ಓಲೆ ಎಷ್ಟು ಭಾರ ಇರುತ್ತದೆ. ರಾವಣ ಅದನ್ನು ಎತ್ತಲಿಕ್ಕಾಗಲಿಲ್ಲ ಅಂದರೆ ಏನರ್ಥ? ರಾವಣನ ಸಾಮರ್ಥ್ಯ ಇರಲಿಲ್ಲ ಅಂತಾನೆ. ಅದರ ಅರ್ಥ ಇಷ್ಟೇ. ಕರ್ಣಕುಂಡಲಗಳು ಕಿವಿಗೆ ಅಲಂಕಾರ. ಕಿವಿ ಬೇಕಾದಷ್ಟು ವಿಷಯ ಕೇಳುತ್ತೆ, ಆದರೆ ಪರಮಾತ್ಮನ ವಿಷಯವನ್ನೇ ಕೇಳುವಂತಾಗಬೇಕು. ಅದು ಆಚೆ ಈಚೆ ಅಲ್ಲಾಡಬಾರ್ದು. ಕಿವಿಯ ಓಲೆ ಕೂಡ ಅಲ್ಲಾಡದಂತೆ ಏಕಾಗ್ರತೆಯಿಂದ ಕೇಳಬೇಕು. ಹಾಗೆ ಪರಮಾತ್ಮ ಅನುಗ್ರಹ ಮಾಡುತ್ತಾನೆ. ಎಲ್ಲ ಇಂದ್ರಿಯಗಳು ಕೂಡ ಪರಮಾತ್ಮನ ಕಡೆಗೆ. ಅದನ್ನೇ ನಮ್ಮ ಇಂದ್ರಿಯಗಳು ಹೇಗಿರಬೇಕು ಅಂತ ನಲಕೂವರ ಮಣಿಗ್ರೀವರ ಪ್ರಾರ್ಥನೆ ಹೇಳುತ್ತೆ ದಶಮಸ್ಕಂದದಲ್ಲಿ. ವಾಣಿ ಗುಣಾನುಕಥನೆ ಶ್ರವಣವು ಕಥಾಯಾಂ ಹಸ್ತವು ಚ ಕರ್ಮಸು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಃ ತವ ನಿವಾಸ ಜಗತ್ಪ್ರಣಾಮೆ ದೃಷ್ಟಿಸ್ಸತಾಂ ದರ್ಶನೇಸ್ತು ಭವತ್ತನೂನಾಂ. ಬಹಳ ವಿಶಿಷ್ಟವಾದ ಮಾತು. ಒಂದೊಂದು ಇಂದ್ರಿಯವು ಕೂಡ ಪರಮಾತ್ಮನ ಕಡೆಗೇ ಗಮನ ಕೊಡುತ್ತಾ ಇರಬೇಕು, ಬೇರೆ ಕಡೆ ಗಮನ ಹೋಗಬಾರದು. ಅದನ್ನು ವಾಮನಾವತಾರ ಎಚ್ಚರಿಕೆ ಕೊಡುತ್ತದೆ. ಅದಕ್ಕೋಸ್ಕರ ಯಾದವಾರರು ಹೇಳಿದ ಮಾತು, ಯಾಂಚ ಮಿಷಾತ್
ಅಸುರ ವಂಚಕ. ಅಸುರ ಇಂದ್ರಿಯದ ವಿಷಯಾಸಕ್ತಿ ಇದೆಯಲ್ಲ, ಅದನ್ನು ವಂಚನೆ ಮಾಡಿ ದೂರ ಮಾಡ್ತಾನೆ. ಆ ವಾಮನ ರೂಪದ ಚಿಂತನೆ ಮಾಡ್ತಾ ಇದ್ದರೆ ಎಲ್ಲ ಇಂದ್ರಿಯಗಳು ಭಗವತ್ಪರವಾಗಿ ತಿರುಗ್ತಾಳೆ. ಅಂತಹ ಅನುಗ್ರಹ ಮಾಡಿದ ಭಗವಂತನನ್ನು ಎಲ್ಲೆಲ್ಲಿ ಉಪಾಸನೆ ಮಾಡೋದು? ಹೃದಯ ಮಧ್ಯದಲ್ಲಿ ಮಾಡುವಷ್ಟಿನ್ನೂ ನಮಗೆ ಯೋಗ ಸಿದ್ಧಿ ಬಂದಿಲ್ಲ. ವ್ಯಾಪ್ತೋಪಾಸನೆ ಅಂತೂ ದೂರತೋಪಾಸ್ತ. ಪ್ರತಿಮಾ ಅಧಿಷ್ಠಾನದಲ್ಲಿ ಚಿಂತನೆ ಮಾಡಬೇಕು, ಅಗ್ನಿಯ ಅಧಿಷ್ಠಾನದಲ್ಲಿ ಚಿಂತನೆ ಮಾಡಿ. ಆ ಅಗ್ನಿಯ ಅಧಿಷ್ಠಾನದಲ್ಲಾಗುವಾಗ ಪರಶುರಾಮ ರೂಪದ ಚಿಂತನೆಯೇ ಪ್ರಧಾನ. ಯಾಕೆಂದರೆ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳಕ್ಕೋಸ್ಕರ ಸ್ವೀಕರಿಸುವ ಆಹಾರವನ್ನು ಮೊದಲು ಶುದ್ಧ ಮಾಡೋದು ಅಗ್ನಿಯ ಅಧಿಷ್ಠಾನದಲ್ಲಿ ಪರಶುರಾಮ ರೂಪರಿದ್ದಾರೆ. ಅದಕ್ಕಾಗೆ ವೈಶ್ವದೇವರ ಆಚರಣೆ. ಅದಕ್ಕೆ ಪರಶುರಾಮನ ಚಿಂತನ ಕ್ರಮ ಹೇಳುವಾಗ ಯಾರು ಹೇಳುವುದು ವನ್ಹಿ ಅಂತ. ಪರಶುರಾಮನನ್ನು ಬೆಂಕಿ. ತಾತಾಪಕಾರಿ ನೃಪವಂಶವನ ಪ್ರದಾಹ ವನ್ಹೇ ಭೃಗುಪ್ರವರ ರಾಮ ರಮಾನಿವಾಸ ಸೂರ್ಯಾಂಶು ಶುಭ್ರಪರ ಶುಪ್ರವರಾಯುಧಾಢ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ವನಪ್ರದಾಹ ಅಂತ ಹೇಳಿದರೆ ಅಗ್ನಿ ಅಂತ ಅರ್ಥ ಆಗತ್ತೆ. ಕಾಡನ್ನು ಸುಡುವಂಥದ್ದು, ಸುಡುವುದು ಯಾರು? ಅಗ್ನಿಯೇ. ಮತ್ತು ಪ್ರತ್ಯೇಕ ಅಗ್ನಿ ಅಂತ ಹೇಳಬೇಕಾ? ಯಾರು ಅಗ್ನಿ ಶಬ್ದ ಬಳಸ್ತಾರೆ. ತಾತ ಅಪಕಾರಿ ನೃಪವಂಶವನ ಪ್ರದಾಹ. ನಿಮ್ಮ ತಂದೆ ತಾಯಿಗಳನ್ನು ಅವಮಾನಿಸಿ ಅವರಿಗೆ ತೊಂದರೆ ಕೊಟ್ಟಂತಹ ಹೈಹಯ ವಂಶದ ಅವರ ಅನುಬಂಧಿಗಳ ಎಲ್ಲ ರಾಜರ ನಾಶ ಮಾಡಿದಂಥವನು. ಆ ರಾಜಕುಲವೇ ಒಂದು ಕಾಡು ಅಂತಾದರೆ ಅದನ್ನು ಸುಡುವ ಕಾಡ್ಗಿಚ್ಚಿನಂತೆ ಇರತಕ್ಕಂಥವ. ಅಂತಹ ಪರಶುರಾಮನನ್ನು ಏನಂತ ಕರೀಬೇಕು? ವನ್ಹೇ, ಭೃಗುಪ್ರವರ ವನ್ಹೇ. ಭೃಗುಪ್ರವರ, ಭೃಗುಗೋತ್ರದಲ್ಲಿ ಶ್ರೇಷ್ಠನಾಗಿ ಅವತಾರ ಮಾಡಿದವ. ಹಾಗಾಗಿ ಅವನನ್ನು ಭಾರ್ಗವರಾಮ ಅಂತ ಕರೆದ. ಭೃಗು ಶಬ್ದಕ್ಕೆ ಭೃಗು ಋಷಿಗಳು, ಗೋತ್ರ ಪ್ರವರ್ತಕರು ಒಂದರ್ಥ. ಇನ್ನೊಂದು ಅರ್ಥ ಭೃಶಂ ಗಚ್ಚತೀತಿ ಭೃಗು. ಭೃಶಂ ಗಚ್ಚತಿ ಅಂತ ಅಲ್ಲೂ ಎರಡರ್ಥ ಇದೆ. ಒಂದು ಪ್ರಸಿದ್ಧವಾದ ಕಥೆ, ಶ್ರೀನಿವಾಸ ಕಲ್ಯಾಣದ ಕಥೆಯನ್ನು ಕೇಳುವಾಗ ಋಷಿಗಳೆಲ್ಲ ಭೃಗು ಋಷಿಗಳನ್ನೇ ಕಳಿಸಿಕೊಟ್ರು. ಯಾಕೆ ಬೇರೆಯವರಿರಲಿಲ್ವ? ಭೃಗು ಋಷಿಗಳನ್ನು ಬಿಟ್ಟರೆ ಬೇರೆ ಯಾವ ಋಷಿಗಳು ಇರಲಿಲ್ವ? ತ್ರಿಲೋಕ ಸಂಚಾರ ಮಾಡೋರು ನಾರದರೇ ಇದ್ದರಲ್ಲ. ಅಂದರೆ ಭೃಶಂ ಗಚ್ಚತಿ, ಬಹಳ ವೇಗವಾಗಿ ಎಲ್ಲ ಲೋಕಗಳಿಗೆ ಸಂಚಾರ ಮಾಡೋ ಸಾಮರ್ಥ್ಯ ಭೃಗು ಋಷಿಗಳಿಗೆ ಉಂಟು. ಹಾಗಾಗಿ ಅವರು ಭೃಗು. ಇದು ಒಂದರ್ಥ. ಇನ್ನೊಂದು ಅರ್ಥ, ಗತಿ ಅನ್ನೋ ಅರ್ಥ ಇರುವ ಎಲ್ಲ ಕ್ರಿಯಾಪದಗಳಿಗೆ ಜ್ಞಾನ, ಸ್ಪಷ್ಟವಾದ ಜ್ಞಾನ ಕೊಡತಕ್ಕಂಥವರು ಭೃಗು ಋಷಿಗಳು ಅಂತ. ಹಾಗಾಗಿ ಪರಶುರಾಮ ದೇವರನ್ನು ಭೃಗುಪ್ರವರ ರಾಮ ಅಂತ ಕರೀತಾರೆ. ಸೊಗಸಾಗಿ ಸರಿಯಾಗಿ ಜ್ಞಾನ ಕೊಡತಕ್ಕಂಥವರಲ್ಲಿ ಅಗ್ರಗಣ್ಯ ಯಾರು ಅಂದರೆ ಪರಮಾತ್ಮ. ಅವನ ಅನುಗ್ರಹ ಇದ್ದರೆ ಅಜ್ಞಾನ, ವಿಪರೀತ ಜ್ಞಾನ ಯಾವುದೂ ಬರಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಯಾರ್ಯಾರು ನಮಗೆ ಜ್ಞಾನೋಪದೇಶ ಮಾಡಿದ್ದಾರೆ ಆ ಎಲ್ಲ ಜ್ಞಾನದಲ್ಲಿ ಮುಖ್ಯವಾದದ್ದು ಪ್ರವರ ಭೃಗು, ಸರಿಯಾದ ಜ್ಞಾನ, ಪರಮಾತ್ಮನ ಸರ್ವೋತ್ತಮತ್ವ. ಮತ್ತು ಪರಶುರಾಮನನ್ನು ನೋಡುವಾಗ ಒಬ್ಬ ಋಷಿಪುತ್ರ ಬಲ ಕಾರ್ಯವೇ ಮಾಡಿದ್ದು, ಉಪದೇಶ ಮಾಡಿದ್ದೆಲ್ಲೋ ನಮ್ಗೆ ಕಾಣುವುದಿಲ್ಲ. ಮೇಲ್ನೋಟಕ್ಕೆ ಕಾಣುವುದಿಲ್ಲ. ಎಲ್ಲರೂ ಪರಶುರಾಮ ದೇವರು ಯಾರಿಗಾರು ಉಪದೇಶ ಮಾಡಿದ್ದು ಕಾಣ್ತೀವ? ಕಥೆಯಲ್ಲೇ ಕೇಳ್ತೀವಿ. ದ್ರೋಣಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ, ಕರ್ಣನಿಗೆ ವಿದ್ಯೋಪದೇಶ ಮಾಡಿದ. ಶಸ್ತ್ರವಿದ್ಯೆ ಉಪದೇಶ ಮಾಡಿದ್ದು, ಶಾಸ್ತ್ರವಿದ್ಯೆ ಉಪದೇಶ ಮಾಡಿದ್ದು ಕಾಣಲಿಲ್ಲ ನಮಗೆ. ಆದರೆ ಒಂದು ವಿಶಿಷ್ಟ ಎಚ್ಚರಿಕೆಯನ್ನು ಪರಶುರಾಮದೇವರು ಕೊಟ್ಟಿದ್ದಾರೆ ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಹೇಳ್ತಾರೆ. ಅಜಾನತಾಂ ರಾಘವಮಾದಿಪೂರುಷಂ. ಪರಶುರಾಮದೇವರು ರಾಮದೇವರ ಭೇಟಿ ಮಾಡುವಾಗ
ಉದ್ದೇಶ ಏನಿತ್ತು ಅಂದರೆ ಆಚಾರ್ಯ ಹೇಳ್ತಾರೆ, ಯಾರಿಗೆ ಪರಮಾತ್ಮನ ಅವತಾರ ರಾಮದೇವರನ್ನೋ ಸರಿಯಾದ ಜ್ಞಾನ ಇಲ್ಲ, ದರ್ಶಯಿತು ನಿದರ್ಶನೈಹಿ ವಿತ್ ಎಕ್ಸಾಂಪಲ್ ಕ್ಲಾರಿಟಿ ಕೊಡಬೇಕು, ಉದಾಹರಣಾ ಪೂರ್ವಕ ಸ್ಪಷ್ಟಪಡಿಸಬೇಕು. ಅದಕ್ಕಾಗಿ ಬಂದದ್ದು ಅಂತ, ಅದಕ್ಕಾಗಿ ಬಂದದ್ದು. ಯಾವ ರೀತಿ ತಿಳಿಸಿಕೊಟ್ಟ? ಸುಮ್ಮನೆ ಯುದ್ಧ ಮಾಡಲಿಕ್ಕೆ ಹೇಳಲಿಲ್ಲ. ನೋಡು, ನೀನು ಶಿವಧನುಸ್ಸನ್ನು ಮುರಿದು ಹಾಕಿದ್ದಿ, ಅದು ದೊಡ್ಡದಲ್ಲ, ಯಾಕಂದ್ರೆ ಬಳಕೆನೇ ಇರಲಿಲ್ಲ. ಬಳಸದೆ ಹಾಗೆ ಇಟ್ಟದ್ದು ಸುಲಭವಾಯಿತು ಉಂಡಾಗ್ತು. ನಿರಂತರ ಬಳಕೆಯಲ್ಲಿದ್ದರೆ ಬಲಿಷ್ಠವಾಗಿರುತ್ತೆ. ಪರಮಾತ್ಮ ಹೇಳುತ್ತಾನೆ, ನೋಡು, ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ 2 ಧನುಸ್ಸುಗಳು ಬಂದಿತ್ತು. ಒಂದನ್ನು ರುದ್ರದೇವರು, ಒಂದನ್ನು ಪರಮಾತ್ಮ ಇಟ್ಟುಕೊಂಡಿದ್ದರು. ಯಾತಕ್ಕೆಂದರೆ ದೇವತೆಗಳು ಪ್ರಾರ್ಥನೆ ಮಾಡಿದರಂತೆ, ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ತೀರ್ಮಾನ ಮಾಡಬೇಕು, ಯಾರು ಗೆಲ್ತೀರೋ ಶ್ರೇಷ್ಠ. ಇಬ್ಬರು ಧನುಸ್ಸನ್ನು ಹಿಡ್ಕೊಂಡು ನಿಂತರು. ಆದರೆ ಪರಮಾತ್ಮ ನೋಡಿದ್ದಷ್ಟೇ, ರುದ್ರದೇವರು ಅಲ್ಲಾಡಲಿಕ್ಕೂ ಆಗಲಿಲ್ಲ. ಪ್ರಸ್ಪಂದಿ ತುಂಬಾ ಕುತಗೇವ ಯೋದ್ಧುಂ ತಾರೆ ಆಚಾರ್ಯ, ಅಲ್ಲಾಡಕ್ಕೆ ಆಗಲಿಲ್ಲ, ಯುದ್ಧ ಮಾಡೋದೆಲ್ಲಿಂದ ಅಂತ ತೀರ್ಮಾನ ಆಯಿತು. ಪರಮಾತ್ಮ ಸರ್ವ, ಅವನು ಹೆದೆಯನ್ನು ಏರಿಸಿ ಬಾಣ ಹೂಡಿ ನಿಂತಿದ್ದಾನೆ. ರುದ್ರದೇವರು ಅಲ್ಲಾಡ್ತಾನೂ ಇಲ್ಲ, ಸೋತದ್ಯ ತೀರ್ಮಾನ. ಆ ಶಿವಧನುಸ್ಸು ಮತ್ತೆ ವಿದೇಹರಾಜನ ಪರಂಪರೆಯಲ್ಲಿ ಬಂದಿತ್ತು. ಅದನ್ನು ಯಾರು ಬಳಸ್ತಾನೂ ಇರಲಿಲ್ಲ. ಅದನ್ನು ನೀನು ತುಂಡು ಮಾಡಿ ಹಾಕಿದ್ದಿ. ಆದರೆ ಆವತ್ತು ಪರಮಾತ್ಮನ ಕೈಯಲ್ಲಿತ್ತಲ್ಲ ಧನುಸ್ಸು, ಅದೆಲ್ಲ ಹೋಯ್ತು. ಧನುರ್ಯದನ್ಯತ್ ಹರಿಹಸ್ತಯೋಗ್ಯಂ ತತ್ಕರ್ಮೋಕಾತ್ ಕೋಟಿ ಗುಣಂ ವರಿಷ್ಠಂ. ನಿರಂತರ ಬಳಕೆಯಲ್ಲಿದ್ದು ಅತ್ಯಂತ ಬಲಿಷ್ಠವಾದ ವೈಷ್ಣವಂ ಧನು, ವೈಷ್ಣವ ಧನುಸ್ಸು. ತದಿದಂ ಗೃಹೀತಂ, ನಾನಿಟ್ಕೊಂಡಿದ್ದೀನಿ ಇಂದ್ರು ಪರಶುರಾಮದೇವರು. ಅದು ಎಚ್ಚರಿಕೆ. ಪರಮಾತ್ಮ ಬಳಸ್ತಾ ಇದ್ದ ಧನುಸ್ಸು, ಬೇರೆ ಯಾರು ಬಳಸಲಿಕ್ಕಾಗುವುದಿಲ್ಲ. ಪರಶುರಾಮದೇವರು ಅದನ್ನಿಟ್ಟುಕೊಂಡು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಯುದ್ಧ ಮಾಡಿದ್ದಾರೆಂದರೆ ಪರಶುರಾಮನ್ನೇನಂತ ಕರೀಬೇಕು? ಪರಮಾತ್ಮನ ಅವತಾರ ಅಂತ ಕರೀಬೇಕು. ಅದಕ್ಕೆ ಯಾದವರು ಹೇಳುವಾಗ ಬರೀ ಭೃಗುಪ್ರವರ ಹೇಳಿ ನಿಲ್ಲಿಸಲಿಲ್ಲ. ರಮಾ ನಿವಾಸ, ಲಕ್ಷ್ಮೀದೇವಿ ನಿನ್ನ ವಕ್ಷಸ್ಥಳದಲ್ಲಿ ಕೂತಿದ್ದಾಳಪ್ಪ. ಆ ಧನುಸ್ಸನ್ನು ಕೊಟ್ಟು ನೀನಿದಕ್ಕೆ ಹೆದೆ ಏರಿಸಿದರೆ ನೀನು ಪರಮಾತ್ಮನ ಅವತಾರ ಅಂತ ಸ್ಪಷ್ಟ. ಯದಿ ಇದಮಾಗೃಹ್ಯ ವಿಕರ್ಷಸಿ ತ್ವಂ ತದಾ ಹರಿರ್ನಾತ್ರ ವಿಚಾರ್ಯಮಸ್ತಿ. ಯದಿ ಇದಮಾಗೃಹ್ಯ ತ್ವಂ ವಿಕರ್ಷಸಿ ತದಾ ಹರಿಹಿ ಅತ್ರ ನ ವಿಚಾರ್ಯಮಸ್ತಿ. ಪರಮಾತ್ಮ ಧನುಸ್ಸಿಗೆ ಬಾಣ ಹೂಡಿ ನಿಂತ. ಇದು ನಾವು ಒಂದು ಗಾದೆ ಹೇಳ್ತೀವಲ್ಲ, ಏನೋ ನೆಪ ಮಾಡಿಕೊಂಡು ಯುದ್ಧ ಮಾಡಲಿಕ್ಕೆ ಹೋಗೋದು, ಕಾಲು ಕರೆದು ಜಗಳ ತೆಗೆಯೋದು ಅಂತ ಗಾದೆ. ಕಾಲು ಕರ್ಕೊಂಡು ಜಗಳ ತೆಗೆಯೋದು ಇದಂಥದ್ದೇ ಅಂತ ವಾದಿರಾಜರು ಹೇಳುವಾಗ, ಪರಶುರಾಮ ಮತ್ತು ರಾಮದೇವರ ಯುದ್ಧ ಎಂಥದ್ದು ಅಂದರೆ ರಾಮಲಬ್ಧ ಕಲಹ. ರಾಮನ ಜೊತೆ ನೀನೇ ಜಗಳ ಕರ್ಕೊಂಡಿದ್ದಿ, ರಾಮನಿಂದ ಪಡೆದುಕೊಂಡ ಯುದ್ಧ ಇದು. ಕೇಳಿ ಪಡೆದದ್ದು, ನನ್ನ ಜೊತೆ ಯುದ್ಧ ಮಾಡು, ಯುದ್ಧ ಮಾಡಿ ಸೋತದ್ದು. ಯಾಕೆ? ದೈತ್ಯನ ನಾಶ ಮಾಡಲಿಕ್ಕೆ ಅನ್ನೋದು ರಹಸ್ಯಾರ್ಥ. ಆದರೆ ಮೇಲ್ನೋಟಕ್ಕೆ ಅಜಾನತಾಂ ರಾಘವಮಾದಿಪೂರುಷಂ, ರಾಮದೇವರು ಸಾಕ್ಷಾತ್ ಪರಮಾತ್ಮನ ಅವತಾರ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದನ್ನು ಉದಾಹರಣಾಪೂರ್ವಕ ವೈಷ್ಣವ ಧನುಸ್ಸನ್ನು ಕೈಯಲ್ಲಿ ಕೊಟ್ಟು ಅದಕ್ಕೆ ಹೆದೆ ಏರಿಸಿ ನೀನು ನಾರಾಯಣ ಅಂತ ತೀರ್ಮಾನ ಮಾಡಿದ್ರು. ಅವನು ಮಾತ್ರನ ಅಲ್ಲ, ಅದೇ ಧನುಸ್ಸನ್ನು ಎತ್ತಿದ ನೀನು ಕೂಡ ರಮಾ ನಿವಾಸ. ನಿನ್ನ ಉಪಾಸನೆ, ಪರಶುರಾಮನ ಉಪಾಸನೆ ಮಾಡೋದು ಎಲ್ಲಿಂದರೆ ವನ್ಹೇ ಭೃಗುಪ್ರವರ ರಾಮ ರಮಾ ನಿವಾಸ. ವನ್ಹಿ ಅಂತಾರೆ ಅಗ್ನಿ, ಅಗ್ನಿಯ ಅಧಿಷ್ಠಾನದಲ್ಲಿ ಪರಶುರಾಮನ ಚಿಂತನೆಯನ್ನು ಮಾಡಿ ನಾವು ಸ್ವೀಕರಿಸುವ ಪದಾರ್ಥವನ್ನು ಶುದ್ಧಗೊಳಿಸಿಕೊಂಡು ಸ್ವೀಕಾರ ಮಾಡಿ ಮನಸ್ಸನ್ನು ಶುದ್ಧಗೊಳಿಸೋದು. ಆಹಾರ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧ ಆಗುತ್ತೆ, ಮನಸ್ಸು ಶುದ್ಧವಾಗಿದ್ದರೆ ಏಕಾಗ್ರತೆ ಬರುತ್ತೆ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ. ಹಾಗಾಗಿ ವಿಶಿಷ್ಟ ರೀತಿಯಿಂದ ಪರಶುರಾಮದೇವರ ಚಿಂತನ ಕ್ರಮವನ್ನು ತಿಳಿಸಿ ಮತ್ತೆ ಬಹಳ ವಿಶಿಷ್ಟ ರೀತಿಯಿಂದ ರಾಮಾವತಾರದ ಪರಿಕಲ್ಪನೆಯನ್ನು ಕೊಡ್ತಾರೆ.
ರಕ್ಷೋಧಿರಾಜದಶಕಂಧರ ಕುಂಭಕರ್ಣ ಪೂರ್ವಾರಿಕಾಲನ ಮರುದ್ವರ ಸೂನುಮಿತ್ರ ಸೀತಾಮನೋಹರ ವರಂಗರಘೂತ್ಥ ರಾಮ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬ. ರಕ್ಷೋಧಿರಾಜ ದಶಕಂಧರ ಕುಂಭಕರ್ಣ ಪೂರ್ವಾರಿಕಾಲನ ಮರುದ್ವರ ಸೂನುಮಿತ್ರ. ರಾಕ್ಷಸರಿಗೆ ಅಧಿಪತಿಯಾಗಿರತಕ್ಕಂತಹ ರಾವಣ, ಹಾಗೆ ಕುಂಭಕರ್ಣ. ರಾವಣ ಅಂದರೆ ಏನರ್ಥ ಈಗ ತಾನೇ ನೋಡಿದ್ದೀವಿ. 10 ಮುಖದ ನೆಪದಲ್ಲಿ 10 ಇಂದ್ರಿಯಗಳನ್ನು ಬಹಿರ್ಮುಖಗೊಳಿಸಿಕೊಂಡು ಪರಮಾತ್ಮನ ಚಿಂತನೆ ಮಾಡದೇ ಇರತಕ್ಕಂಥದ್ದು ಅಂತ. ಮತ್ತು ಅವನ ತಮ್ಮನನ್ನೇನು ಕುಂಭಕರ್ಣ. ಕುಂಭ ನಾವಾಗಿ ಮುಚ್ಚಿಟ್ರೆ ಮುಚ್ಚಿರುತ್ತೆ, ಇಲ್ಲದ್ರೆ ಅದ್ರ ಬಾಯಿ ತೆರ್ಕೊಂಡೇ ಇರುತ್ತೆ. ಕಿವಿಗಳು ಹಾಗೆ ಬೇಡದೇ ಇರೋ ವಿಷಯಕ್ಕೆ ಯಾವಾಗಲೂ ತೆರ್ಕೊಂಡೇ ಇರುತ್ತೆ. ಪರಮಾತ್ಮನ ಚಿಂತನೆಗೆ ಮಾತ್ರ ಅದು ಸಿದ್ಧ ಇಲ್ಲ. ಅದಕ್ಕೆ ಪ್ರಾಣೇಶದಾಸರು ಹೇಳುವ ಮಾತು ಹಾಗೆ, ನಮ್ಮ ಕಿವಿಗಳು ಕೆಲವು ಸಂದರ್ಭದಲ್ಲಿ ಅಲ್ಲೇ ಕೊಟ್ಟುಬಿಟ್ಟಿರ್ತೀವಂತೆ, ಈ ಕಡೆ ತೊಗೊಳ್ಳೋದೇ ಇಲ್ಲ ಅದನ್ನು. ಹಾಳು ಸುದ್ದಿಗೆ ಕಿವಿಗಳನ್ನೇ ಕೊಟ್ಟಿಹರು, ಒಮ್ಮೆಯೂ ಕೇಳರು ಸತ್ಕಥೆಗಳನ್ನು ಅಂತ. ಹಾಳು ಸುದ್ದಿಗೆ ಕಿವಿಗಳನ್ನೇ ಕೊಟ್ಟುಬಿಡುವುದು ಬೇಡದಿರೋ ವಿಷಯಕ್ಕೆ. ಪರಮಾತ್ಮನ ಕಥೆಯನ್ನು ಕೇಳಬೇಕು, ನಮಗೆ ಸಮಯ ಇಲ್ಲ, ಅಷ್ಟೊತ್ತು ಕೂತ್ಕೊಳ್ಳಿಕ್ಕಾಗೋದಿಲ್ಲ ನಮಗೆ. ಆರ್ಥ್ರೈಟಿಸೋ ಮತ್ತೊಂದು ಉಪಾಯಗಳು ಹೇಳ್ತು. ಹಾಗಾಗಿ ಕುಂಭದಂತೆ ಸದಾ ವಿಷಯಗಳಿಗೆ ತೆರೆದುಕೊಂಡ ಕಿವಿಗಳು, ಕರ್ಣಗಳು, ಕುಂಭಕರ್ಣರು. ಯಾವನೋ ಒಬ್ಬ ರಾಕ್ಷಸ, ಹೌದು, ಅವನು ಯಾವುದೋ ಕಾಲದಲ್ಲಿದ್ದಲ್ಲ. ನಾವು ಇವತ್ತು ಕುಂಭಕರ್ಣರೇ, ನಾವು ದಶಕಂಠರೇ. ಅಂತಹ ದುಷ್ಟ ಸ್ವಭಾವದವರನ್ನು ಹಿಡಿತಕ್ಕೆ ತಂದು ಪರಮಾತ್ಮ ತನ್ನ ಚಿಂತನೆಯನ್ನು ಮಾಡಿಸಿ ಅನುಗ್ರಹ ಮಾಡ್ತಾನಲ್ಲ. ರಕ್ಷೋಧಿರಾಜ ದಶಕಂಧರ ಕುಂಭಕರ್ಣ ಪೂರ್ವ ಅರಿಕಾಲನ, ಇವರೇ ಮೊದಲಾದ ದೈತ್ಯರನ್ನೆಲ್ಲ ನಾಶ ಮಾಡಿದವ. ಈ ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಅಲ್ಲಿ ಹೇಳಿದ ಒಂದೊಂದು ಪಾತ್ರಗಳ ಹೆಸರು ಯಾವುದೋ ಕಾಲದ್ದಲ್ಲ, ನಮ್ಮ ನಿತ್ಯದಲ್ಲಿರುವಂಥದ್ದು. ನಾವು ಖರರೆ, ಸದಾ ಕ್ರೂರ ಸ್ವಭಾವ ನಮ್ಮಲ್ಲುಂಟು. ಇನ್ನೊಬ್ಬರನ್ನ ನಿಂದೆ ಮಾಡಬೇಕು ಅನ್ನೋ 4 ನಾಲಿಗೆ ಬರುತ್ತೆ ನಮಗೆ. ದೂಷಣರು. ಸಾತ್ವಿಕವಾದ ತಲೆ ಇಲ್ಲವೇ ಇಲ್ಲ. ತ್ರಿಶಿರ, ಸಾತ್ವಿಕ, ರಾಜಸ, ತಾಮಸ, 3 ರೀತಿಯಲ್ಲೂ ಏನೋ ತುಂಬ ಕಷ್ಟ ಬಂದಾಗ ಅಯ್ಯೋ ದೇವರೇ ಅಂತೇವೆ ಬಿಟ್ಟರೆ, ಮತ್ತೆ ಯಾರು ದೇವರನ್ನು ಬೈತಾ ಇದ್ದರೆ ಹೌದು ರೀ ದೇವರು ಯಾರನ್ನು ಉದ್ಧಾರ ಮಾಡಿದ್ದಾನ್ರಿ, ಆಯಿತು. ಇನ್ನೂ ಸ್ವಲ್ಪ ದುಃಖ ಬಂತು, ದೇವ್ರಿಗೆ ಕಣ್ಣಿಲ್ಲ, ನಮ್ಮ ಕಡೆ ತಿರುಗೇ ನೋಡಲ್ಲ ಅಂತ ದೂಷಣೆ ಮಾಡುವ ಹಂತಕ್ಕೂ ಹೋಗ್ತೇವೆ. ತ್ರಿಶಿರರು ಹೌದಲ್ಲ. ಈ ಎಲ್ಲ ದುರ್ಬುದ್ಧಿಗಳನ್ನು ರಾಮ ನಾಶ ಮಾಡ್ತಾನೆ. ಕೆಟ್ಟ ವಿಷಯವನ್ನೇ ಆಘ್ರಾಣನ ಮಾಡುವ ಮೂಗನ್ನು ಕತ್ತರಿಸಿ ಹಾಕ್ತಾನೆ. ಕೆಟ್ಟದ್ದನ್ನೇ ಕೇಳುವ ಕಿವಿಯನ್ನು ತೆಗೆದು ಹಾಕ್ತಾನೆ. ಶೂರ್ಪಣಖಿಗೆ ಮಾಡಿದ್ದದನ್ನೇ. ಹಾಗಾದರೆ ನಮ್ಮ ನಿತ್ಯ ಜೀವನದಲ್ಲಿ ಇರುವಂಥದ್ದು ಪರಮಾತ್ಮನ ಒಂದೊಂದು ಅವತಾರದ ಚಿಂತನೆಯು ನಮ್ಮ ನಿತ್ಯ ಜೀವನಕ್ಕೆ ಅನುಕೂಲ ಆಗುವಂಥದ್ದು. ಹಾಗೆ ಆ ಶೂರ್ಪಣಖಿಯ ಕಿವಿಮೂಗುಗಳನ್ನು ಕತ್ತರಿಸಿದಂತೆ, ಖರದೂಷಣ ತ್ರಿಶಿರರನ್ನು ನಾಶ ಮಾಡಿದಂತೆ, ರಾವಣ ಕುಂಭಕರ್ಣರನ್ನು ನಾಶ ಮಾಡಿದಂತೆ ನಮ್ಮ ದುಷ್ಟ ಸ್ವಭಾವಗಳನ್ನೆಲ್ಲ ದೂರ ಮಾಡು. ಮತ್ತೆ ಸೀತಾ ಮನೋಹರ ವರಾಂಗರಘೂತ್ಥ ರಾಮ. ಸೀತಾ ಮನೋಹರ, ಸೀತೆಯ ಮನಸ್ಸನ್ನು ಆಕರ್ಷಿಸಿದವ. ಸೀತೆಯ ಮನಸ್ಸು, ಸೀತೆ ಅಂದರೆ ಯಾರು? ಸಕಲ ವೇದಗಳ ಅಭಿಮಾನಿ ದೇವತೆ, ಸಕಲ ವಾಂಗ್ಮನೋ ದೇವತೆ, ಸಾಕ್ಷಾತ್ ಲಕ್ಷ್ಮೀದೇವಿ. ಆ ವೇದಗಳ ಅಧ್ಯಯನ ಮಾಡುವಾಗ ಮನಸ್ಸು ಸಂಪೂರ್ಣ ಪರಮಾತ್ಮನ ಕಡೆಗೆ ಹೋಗಬೇಕು, ಅಂಥ ಚಿಂತನೆ ಬರಬೇಕು. ಅದು ಸೀತಾ ಮನೋಹರ. ಧನುಸ್ಸು ನೆಟ್ಟಗಿದ್ದರೆ ಬಾಣ ಹುಡ್ಲಿಕ್ಕಾಗೋದಿಲ್ಲ, ಅದು ಬಾಗಬೇಕು. ಹೇಗೆ ಬಾಗಬೇಕು? ಪರಮಾತ್ಮ ಕಡೆಗೆ ಇದ್ದು ಬಿಡಬೇಕು, ಮತ್ತೊಂದು ತಲೆ ಎತ್ತಲಿಕ್ಕೆ ಬಿಡಬಾರ್ದು. ಅದಕ್ಕೆ ಧನುರ್ಭಂಗ ಅಂದರೆ ಆ ಅರ್ಥದಲ್ಲಿ ಚಿಂತನೆ ಮಾಡು. ಯಾವುದೋ ಜಡವಾದ ಬಿಲ್ಲನ್ನು ರಾಮ ಮುರಿದು ಹಾಕಿದ, ಸೀತೆ ಹಾರ ಹಾಕಿದ್ಲು, ಅದಲ್ಲ. ಶರ ಪ್ರಣವಃ ಧನು ಶರಃ ಆತ್ಮ. ಓಂಕಾರ ಧನುಸ್ಸಿನ ಪ್ರತಿನಿಧಿ ಅಂತ. ಆ ಓಂಕಾರ ಇರುವುದೇ ಹಾಗೆ. ಬರೆಯುವಾಗ ಧನುಸ್ಸಿನ ಆಕಾರದಲ್ಲೇ ಬರೀತೇವಲ್ಲ, ಓಂ ಬರೆಯುವಾಗ ಹೇಗೆ ಬರೀತೇವೆ, ಬಿಲ್ಲಿನ ಆಕಾರವೇ ಇರ್ತದೆ. ಅದು ಪೂರ್ತಿ ಪರಮಾತ್ಮನ ಕಡೆಗೇ ಮನಸ್ಸು ಅನ್ನೋ ಬಾಣವನ್ನು ಬಿಡಬೇಕಾದ್ರೆ ಪೂರ್ತಿ ಬಗ್ಗಬೇಕು.
ಮತ್ತೆ ಮೇಲೆ ಕೇಳಬಾರ್ದು. ಪರಮಾತ್ಮ ತನ್ನ ಕಡೆ ಧನುಸ್ಸನ್ನು ಎಳೆಯುವಾಗ ಮುರಿದು ಹೋಯಿತು. ಸೀತೆ ಪರಮಾತ್ಮನ ಪಕ್ಕದಲ್ಲೇ ನಿಂತ್ಕೊಂಡು ಬಿಟ್ಲು, ಬೇರೆ ಕಡೆ ಹೋಗಲಿಲ್ಲ. ಮನಸ್ಸು ಏಕಾಗ್ರವಾಗಿ ಭಗವಂತನ ಚಿಂತನೆ ಮಾಡ್ತಾ ಇದ್ದರೆ ಏನಾಗತ್ತೆ, ಒಳ್ಳೆ ವೇರಾರ್ಥ ಚಿಂತನೆ ಮನಸ್ಸಿಗೆ ಬರುತ್ತದೆ, ಬೇರೆ ಕಡೆ ಹೋಗುವುದಿಲ್ಲ ಮನಸ್ಸು. ಸೀತಾ ಮನೋಹರ ಅಂತಹ ಶ್ರೀರಾಮ ರೂಪದಿಂದ ನಮ್ಮ ಕೈ ಹಿಡಿದು ನಡೆಸು. ವಾಸಿಷ್ಠ ಕೃಷ್ಣ ಮಮ ದೇಹಿಕರಾವಲಂಬ. ಅದರಂತೆ ವಿಶಿಷ್ಟವಾದ ಅನೇಕ ಅಂಶಗಳುಂಟು. ಕೃಷ್ಣ ಪ್ರಿಯ ಪ್ರಿಯಕರಾವನಿಭಾರಭೂತ ರಾಜನ್ಯಸೂದನ ಸುರದ್ವಿಜ ಮೋದದಾಯಿನ್ ಭೈಷ್ಮೀ ಪುರಸ್ಸರ ವಧೂವರ ಕೇಲಿ ಕೃಷ್ಣ ವಾಸಿಷ್ಠ ಕೃಷ್ಣ ಮಮ ದೇಹಿಕರಾವಲಂಬ. ಕೃಷ್ಣ ಪ್ರಿಯ ಪ್ರಿಯಕರ, ಕೃಷ್ಣ ಅಪ್ರಿಯಕರ, ಪ್ರಿಯಕರ ಇಬ್ಬರು. ಕೃಷ್ಣ ಅಂದರೆ ಯಾರ್ಯಾರು? ದೀರ್ಘ ಹೇಳಿದರೆ ದ್ರೌಪದಿ ದೇವಿ, ಹ್ರಸ್ವ ಹೇಳಿದರೆ ಭೀಮಸೇನ ಅರ್ಜುನ. ಕೃಷ್ಣ ಸತ್ಯ ಭೀಮ ಪಾರ್ಥೋ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಕ್ಕಂಥ ಮಾತು. ಕೃಷ್ಣ ಶಬ್ದ ಬರೀ ಪರಮಾತ್ಮನಿಗೆ ಒಂದೇ ಅಲ್ಲ, ಸ್ವಲ್ಪ ದೀರ್ಘ ಮಾಡಿದರೆ ಸತ್ಯಭಾಮಿಗೂ ಕೃಷ್ಣ ಅಂತ ಹೆಸರು ಉಂಟು, ಹಾಗೆ ದ್ರೌಪದಿಗುಂಟು, ಭೀಮಾರ್ಜುನರಿಗುಂಟು. ಇವರಿಗೆ ಅಪ್ರಿಯವನ್ನು ಮಾಡಿದವರು ಯಾರ್ಯಾರಿದ್ದರೋ ಅವರನ್ನೆಲ್ಲ ಪರಮಾತ್ಮ ನಾಶ ಮಾಡಿದ್ದಾರೆ. ಸತ್ಯಭಾಮಿಯ ತಂದೆಯನ್ನು ಕೊಂದಂತಹ ಕೃತವರ್ಮನನ್ನು ನಾಶ ಮಾಡಿದ. ಕೃಷ್ಣ ಅಪ್ರಿಯಕರ. ದ್ರೌಪದಿಗೆ ಅವಮಾನ ಮಾಡಿದ, ಭೀಮಾರ್ಜುನರಿಗೆ ಅವಮಾನ ಮಾಡಿದ, ಕೌರವರು ಮತ್ತು ಅವರಿಗೆ ಅನುಕೂಲರಾದವರೆಲ್ಲರನ್ನ ಪರಮಾತ್ಮನೇ ನಿಂತು ನಾಶ ಮಾಡಿಸಿದ. ಬಹಳ ಸ್ವಾರಸ್ಯದ ಒಂದು ಕೃತಿಯೂ ಕೂಡ ಕನಕದಾಸರು ಬರೆದದ್ದುಂಟು. ಬಹಳ ನೇರವಾಗಿ ಹೇಳುತ್ತಾರೆ ಅವರು. ಸುಮ್ಮನೆ ಯಾಕ್ರಿ ಪಾಂಡವರಿಗೆ ಅಪಕೀರ್ತಿಯನ್ನು ಕೊಡ್ತೀರಿ? ಅವರು ಕೌರವರನ್ನು ಕೊಂದದ್ದಲ್ಲವೇ ಅಲ್ಲ. ಕೌರವರ ನಾಶಕ್ಕೆ ಅನೇಕ ಜನ ಕಾರಣರಿದ್ದಾರೆ. ಬಂದಿದೆ ದೂರು ಬರಿದೆ ಪಾಂಡವರಿಗೆ, ಕೊಂದರು ಇವರು ಕೌರವರನು ಎಂಬ ಅಪಕೀರ್ತಿ. ಯಾಕೆಂದರೆ ತನ್ನ ಮರಣಕ್ಕೆ ಅಂಬೆಯೇ ನಿಮಿತ್ತ, ಶಿಖಂಡಿಯೇ ನಿಮಿತ್ತ ಅಂತ ಸೂಚನೆ ಕೊಟ್ಟು ಶರಮಂಚದಲ್ಲಿ ಮಲಗಿದವ ಭೀಷ್ಮ. ಅವನು ಸೂಚನೆ ಕೊಡದಿದ್ದರೆ ಅವನ್ನ ಸೋಲಿಸ್ಲಿಕ್ಕೆ ಯಾರ ಕೈಯಲ್ಲೂ ಆಗ್ತಿರಲಿಲ್ಲ. ಸೂಚನೆ ಕೊಟ್ಟು ತಾನೇ ಹಿಂದೆ ಸರಿದವನು ಭೀಷ್ಮ. ಸಪ್ತ ಚಿರಂಜೀವಿಗಳಲ್ಲೊಬ್ಬ ಅಂತ ಗೊತ್ತಿದ್ದರೂ ಅಶ್ವತ್ಥಾಮ ಹತಃ ಅಂದ ಕೂಡಲೇ ನಂಬಿದವ ದ್ರೋಣ. ಅವನಿಗೆ ಗೊತ್ತಿರಲಿಲ್ವ? ಗೊತ್ತಿತ್ತಲ್ಲ, ಚಿರಂಜೀವಿ ಆಗುವ ಮಗ ಮರಣ ಹೊಂದುವುದು ಹೇಗೆ? ಆದರೆ ಮಗನ ನೆಪದಿ ಕಾಳಗವ ಬಿಸುಟು ಸುರ ನಗರಿಗೈದಿದನು ವೈರಾಗ್ಯದಿಂದ. ದ್ರೋಣ ಅಲ್ವಾ ಕಾರಣ? ಯಾವಾಗಲೂ ಕರ್ಣನನ್ನೇ ನಿಂದೆ ಮಾಡ್ತಾ ನಿನಗೇನೂ ಬಲ ಇಲ್ಲ, ಅರ್ಜುನನೇ ಶ್ರೇಷ್ಠ ಅಂತ ಅವನನ್ನು ನಿಂದೆ ಮಾಡಿ ಮಾಡಿ ಅವನ ಮನಸ್ಸನ್ನು ಘಾಸಿಗೊಳಿಸಿ ರಥ ಸಿಕ್ಕಿ ಬಿದ್ದಾಗ ಸಹಾಯ ಮಾಡಿದ ಕುದುರೆ ಬಿಚ್ಚಿಕೊಂಡು ಓಡಿ ಹೋದವನು ಶಲ್ಯ ಅಲ್ವಾ? ಕರ್ಣನ ಮರಣಕ್ಕೆ ಕಾರಣ ಶಲ್ಯ ಹೌದು ಅಲ್ವ? ನಾವು ಅಮ್ಮಂಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಇನ್ನೊಂದು ಸಲ ಸರ್ಪಾಸ್ತ್ರ ಬಿಡಲ್ಲ ಅಂತ. ತನ್ನ ಪ್ರಾಣ ಕಳ್ಕೊಂಡವನು ಕರ್ಣ. ಉಳಿದ ಎಲ್ಲರನ್ನ ಬಿಟ್ಟರೂ ಇನ್ನಿಬ್ಬರಿದ್ದಾರೆ. ಒಬ್ಬ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಸಹೋದರನ್ನು ಕೊಲ್ಲಿಸಿದ ಅಂತ ಉಪಾಯ ಮಾಡಿ ಜೂಜಾಟದ ನೆಪದಲ್ಲಿ ದುರ್ಯೋಧನನ ವಂಶನಾಶ ಮಾಡಿದವ ಶಕುನಿ. ಹೋಗಲಿ, ಪಣದ ಲೆಕ್ಕದಲ್ಲಿ ತಾನೊಬ್ಬ ಜಲಸ್ತಂಭನಿಂದ ಬದುಕಿ ಕೂತಿದ್ದರೆ ಕೌರವರು ಗೆಲ್ತಿದ್ರು. ಭೀಮಸೇನ ನಿಂದೆ ಮಾಡಿದ ಮೂದಲಿಸಿದ ಅಂತ ಹೊರಗೆ ಬಂದು ಯುದ್ಧ ಮಾಡಿ ಪ್ರಾಣ ಕಳ್ಕೊಂಡವನು ದುರ್ಯೋಧನ. ಇಷ್ಟೆಲ್ಲ ಜನ ಇರುವಾಗ ಪಾಂಡವರನ್ನ ಯಾಕೆ ದೂರುವುದು? ಹೌದಲ್ಲ? ಆದರೆ ಕೊನೆಯಲ್ಲಿ ತೀರ್ಮಾನ ಹೇಳ್ತಾರೆ, ಇವರು ಕಾರಣ ಅಲ್ಲ, ಇವರನ್ನೆಲ್ಲ ಮುಂದಿಟ್ಟು ನೆಪ ಮಾಡಿ ಎಲ್ಲರನ್ನ ನಾಶ ಮಾಡಿಸಿದವ ನಿಮಿತ್ತ ಮಾತ್ರಂಭವ ಸವ್ಯಸಾಚಿನ್ನಂತ ಹೇಳಿ ನಾನೇ ಇವರನ್ನ ಸಂಹಾರ ಮಾಡಿದ್ದೇನೆ ಅಂತ ಮೊದಲೇ ಹೇಳಿದವ. ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂಭವ ಸವ್ಯಸಾಚಿ. ಹಾಗಾಗಿ ಕನಕದಾಸರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಸಂಶಯವಿಲ್ಲದೆ ಕುರುಬಲವನು ಕೊಂದ ಹಿಂಸಕನು ಆದಿಕೇಶವನು. ಪಾಂಡವರೇ, ಬಹಳ ನೇರವಾದ ಪ್ರಶ್ನೆಯನ್ನು ಕೇಳುತ್ತಾರೆ. ಹಾಗಾಗಿ ಕೃಷ್ಣಾಪ್ರಿಯ ಪ್ರಿಯಕರಾವನಿ ಭಾರಭೂತ ರಾಜನ್ಯಸೂದನ.
ಅಂತಹ ಆ ದುಷ್ಟರನ್ನೆಲ್ಲ ನಾಶ ಮಾಡಿಸಿದವ. ಸುರದ್ವಿಜ ಮೋದದಾಗಿನ್, ದೇವತೆಗಳಿಗೂ ಸಂತೋಷಪಡಿಸಿದವ, ಬ್ರಾಹ್ಮಣರನ್ನು ಸಂತೋಷಪಡಿಸಿದವ. ಸಂದೀಪನಿಗಳಿಗೆ ಅನುಗ್ರಹ ಮಾಡಿದ. ತನ್ನ ಮಕ್ಕಳನ್ನು ಕಳೆದುಕೊಂಡಿದ್ದಂತಹ ಬ್ರಾಹ್ಮಣನಿಗೆ ಅವನ ಮಕ್ಕಳನ್ನು ಮತ್ತೆ ಹಿಂದಕ್ಕೆ ತಂದುಕೊಟ್ಟ. ಅಂತಹ ಅನುಗ್ರಹ ಮಾಡಿದವ. ಭೈಷ್ಮೀ ಪುರಸ್ಸರ ವಧೂವರ ಕೇಲಿ. 16,100 ಜನ ಏನ್ರಿ ಇಷ್ಟೊಂದು ಪತ್ನಿಯರ, ಇವರೆಲ್ಲ ನಿಮಿತ್ತಕ್ಕೆ ಅವರೆಲ್ಲರಲ್ಲಿ ಇದ್ದದ್ದು ಒಬ್ಬಳೆ ಭೈಷ್ಮಿ. ನೋಡಿ ಶಬ್ದಪ್ರಯೋಗ ಎಷ್ಟು ಸ್ವಾರಸ್ಯ ಇದೆ. ಭೈಷ್ಮೀ ಪುರಸ್ಸರರಾದ ವಧುಗಳಿಗೆ ವರ ನೀನು. ಎಲ್ಲರಲ್ಲಿ ರುಕ್ಮಿಣಿಯ ಸನ್ನಿಧಾನ. ಅದಕ್ಕೆ ವಾದಿರಾಜರು ಹೇಳಿದ ಮಾತದು ಬಹಳ ಸ್ವಾರಸ್ಯವಾಗಿ ರುಕ್ಮಿಣಿ ವಿಷಯದಲ್ಲಿ ಒಂದು ಮಾತು ಹೇಳುತ್ತಾರೆ. ಬಹಳ ಸುಂದರವಾದಂಥ ಒಂದು ಸಂವಾದ. ಹಾಗೆ ಸಾಮಾನ್ಯ ವ್ಯಕ್ತಿಗಳ ಮದುವೆಯಲ್ಲಿ ಮಾತುಕತೆ ನಡೆಯುತ್ತೆ. ಹಾಗೆ ರುಕ್ಮಿಣಿಯ ಪಕ್ಷದವರು ಹೇಳಿದ್ರಂತೆ, ನಮ್ಮ ರುಕ್ಮಿಣಿಯನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಬಾರದು ಕೃಷ್ಣ ಅಂತ. ಕೂಡಲೇ ಇವರು ಹೇಳಿದ್ರಂತೆ, ನಮ್ಮ ಕೃಷ್ಣ ರುಕ್ಮಿಣಿಯನ್ನು ಬಿಟ್ಟು ಮದುವೆ ಆಗೋದಿಲ್ಲ, ಅಪ್ಪಿ ತಪ್ಪಿ ಆದರೂ ಅವರಲ್ಲಿರೋ ರುಕ್ಮಿಣಿಯನ್ನೇ ಮದುವೆ ಆಗೋದು, ಬೇರೆಯವ್ರನ್ನ ಆಗೋದಿಲ್ಲ ಅಂತ. ಯಾರನ್ನೇ ಮದುವೆ ಆದರೂ ಅವರಲ್ಲಿರೋ ರುಕ್ಮಿಣಿಯನ್ನೇ ಮದುವೆ ಆಗ್ತಾನೆ. ಆ ಮಾತನ್ನೇ ಯಾರು ಹೇಳುತ್ತಾರೆ. ಭೈಷ್ಮೀ ಪುರಸ್ಸರ ವಧೂವರ, ಯಾವ ವಧುವೆ ಇದ್ದರೂ ಅವಳಲ್ಲಿ ಭೈಷ್ಮಿ ಇದ್ದಾಳೆ, ರುಕ್ಮಿಣಿ ಇದ್ದಾಳೆ, ಲಕ್ಷ್ಮೀದೇವಿ ಇದ್ದಾಳೆ. ಹಾಗೆ ಕೃಷ್ಣನ ಚಿಂತನೆ ಮಾಡುವಾಗ ಆ ವಿಶಿಷ್ಟವಾದ ಚಿಂತನ ಕ್ರಮ ಆಚಾರ್ಯ ಹೇಳಿಕೊಟ್ಟದ್ದು. ಭೈಷ್ಮೀ ಸತ್ಯಾಸಮೇತ ಅಖಿಲಪ್ರದ ಇಂದಿರೇಶಂ. ಅಂತಹ ಕೃಷ್ಣನ ಚಿಂತನೆ. ಹಾಗೆ ವಿಶಿಷ್ಟವಾದ ಅನೇಕ ರೂಪಗಳನ್ನು ಉಲ್ಲೇಖ ಮಾಡುತ್ತಾರೆ. ಬುದ್ಧ ರೂಪದಿಂದ ಶುದ್ಧೋಧನಾದಿಗಳಿಗೆ ಮೋಹ ಭರಿಸಿದವ. ನಾವು ಹೇಳ್ತೇವೆ, ನಾವು ಬಹಳ ಶುದ್ಧರಾಗಿದ್ದೀವಿ, ಎಲ್ಲೂ ಪರಾನ್ನ ತಿನ್ನೋಲ್ಲ, ಬೇರೆ ಎಲ್ಲೂ ನಾವು ಯಾವುದನ್ನು ಸ್ವೀಕಾರ ಮಾಡೋಲ್ಲ, ನಾವೇ ಎಲ್ಲ ಮನೆಯಲ್ಲಿ ಸ್ವಯಂಪಾಕ ಮಾಡಿಕೊಂಡಿರ್ತೇವೆ, ಶುದ್ಧೋಧನರು ನಾವು. ಆದರೆ ಶುದ್ಧ ಜ್ಞಾನ ಮಾತ್ರ ಬರಲಿಲ್ಲ. ಬುದ್ಧನ ಉಪದೇಶ ಕೇಳಿದ ಶುದ್ಧೋಧನನಂತೆ ಸರಿಯಾದ ಉಪಾಸನೆ ಮಾಡುವುದಿಲ್ಲ. ಅದಕ್ಕೆ ಮೋಹ ಬುಧಸ್ವರೂಪ, ಮೋಹಕವಾದ ಪರಮಾತ್ಮನ ವಾಕ್ಯಗಳು ಮೇಲ್ನೋಟಕ್ಕೆ ಕಾಣುವಾಗ ಮೋಹಕವಾಗಿರುತ್ತೆ. ಆದರೆ ಪರಮಾತ್ಮನನ್ನೇ ಪ್ರಾರ್ಥನೆ ಮಾಡಬೇಕು, ನೀನೇ ಸರಿಯಾದ ಜ್ಞಾನ ತಿಳಿಸು. ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿಂ ಕೃಪಾಪೂರ್ಣಕರಂ ಗೃಹನ್ ವರ್ತಯ ಅನಿಂದ್ಯ ವರ್ತಮನಿ. ಆಗ ಬುಧಸ್ವರೂಪ ಒಳ್ಳೆ ಜ್ಞಾನ ಕೊಡುತ್ತಾನೆ. ದೇವತೆಗಳು ಪ್ರಾರ್ಥನೆ ಮಾಡುವಾಗ ಅದೇ ಬುದ್ಧ ಆ ಪ್ರತಿಯೊಂದು ಶಬ್ದದ ವಿಶಿಷ್ಟಾರ್ಥಗಳ ಚಿಂತನ ಕ್ರಮವನ್ನು ತಿಳಿಸಿ ಪ್ರಶಾಂತ ವಿದ್ಯಾ ಅಂತ ಕರೆ. ಆದರೂ ದುಷ್ಟರು ಸುಮ್ಮನಿರಲಿಲ್ಲ, ತಮ್ಮ ಪ್ರವೃತ್ತಿ ಹೆಚ್ಚಿಸಿದರು, ಧರ್ಮ ನಾಶ ಮಾಡುವ ಹಂತಕ್ಕೆ ಹೋದರು. ಪರಮಾತ್ಮನೇ ಬಂದು ಅವರನ್ನೆಲ್ಲ ನಾಶ ಮಾಡಿ ಮತ್ತೆ ಧರ್ಮಪೂರ್ವಕವಾದ ಕೃತಯುಗಕ್ಕೆ ನಾಂದಿ ಹಾಡಿದವರು. ಕಲ್ಕಿ ಸ್ವರೂಪ ಕೃತಪೂರ್ವಯುಗ ಪ್ರವೃತ್ತೆ ವಾಸಿಷ್ಠ ಕೃಷ್ಣ. ಕೃತಪೂರ್ವ ಯುಗ ಪ್ರವೃತ್ತೆ. ಕೃತಯುಗ, ಕೃತ ಶಬ್ದ ಮೊದಲಿರುವ ಯುಗ. ಇನ್ನೊಂದರ್ಥ ಕೃತ ಪೂರ್ವಯುಗ ಪ್ರವೃತ್ತೆ. ಹಿಂದಿನ ಯುಗಗಳಲ್ಲಿ ಹಾಗೆ ಧರ್ಮ ನಿರಂತರ ನಡೀತಾ ಇತ್ತೋ ಹಾಗೆ ಧರ್ಮ ಸ್ಥಾಪನೆ ಮಾಡಿದವ. ನಾವು ಕೂಡ ಅಧರ್ಮದಲ್ಲೇ ಮುಳುಗಿ ಹೋಗ್ತಾ ಇದ್ದೇವೆ. ನೀನು ನಮ್ಮೊಳಗೆ ಬಂದು ನಿಂತು ಆ ಧಾರ್ಮಿಕತೆಯನ್ನು ದೂರ ಮಾಡಿ ಧರ್ಮನಿಷ್ಠರಾಗಿರುವಂತೆ ಅನುಗ್ರಹ ಮಾಡು. ಅದಕ್ಕಾಗಿ ಅನಂತ ರೂಪ ತಾಳಿದ್ದಾನೆ ಪರಮಾತ್ಮ. ಎಷ್ಟು ಒಂದು ದೊಡ್ಡ ಪಟ್ಟಿ ಕೊಡುತ್ತಾರೆ ಹರಿವಾರ. ಯಜ್ಞೈತರೇಯ ಕಪಿಲರ್ಷಭದತ್ತ ಧನ್ವಂತರ್ಯಶ್ವ ಸನ್ಮುಖ ಕುಮಾರ ಸುಯೋಷಿರಾತ್ಮನ್ ಅಂತ ಯಜ್ಞನಾಮಕ ಪರಮಾತ್ಮನ ಅವತಾರ ಉಂಟು. ಕಪಿಲ ಅವತಾರ, ಐತರೇಯ, ದತ್ತಾವತಾರ, ಬಹಳ ವಿಶಿಷ್ಟವಾದದ್ದೆಲ್ಲವೂ ಕೂಡ. ಹಾಗೆ ಋಷಭ ನಾಮಕ ರೂಪದಿಂದ ತನ್ನ ಮಕ್ಕಳನ್ನು ಕೂಡಿಸಿಕೊಂಡು ಉಪದೇಶ ಕೊಟ್ಟ. ಎಚ್ಚರಿಕೆ ಪಾಠ ಮಾಡುತ್ತಾನೆ ಪರಮಾತ್ಮ. ಮಕ್ಕಳಿಗೆ ಪಾಠ ಮಾಡಿದರೆ ಸಾಲದು, ಅವರ ಅನುಷ್ಠಾನದಲ್ಲಿದ್ದಾರಾ ಅಂತ ಪರೀಕ್ಷೆ ಮಾಡ್ತಾ ಇರಬೇಕಂತೆ. ಅದಕ್ಕೆ ಪಂಚಮಸ್ಕಂದ ಹೇಳಿದ ಕಥೆ ಅದು. ಋಷಭನಾಮಕನಾಗಿ ಬರೀ ಮಕ್ಕಳಿಗೆ ಉಪದೇಶ ಮಾಡಿ ಸುಮ್ಮನಿರಲಿಲ್ಲ ಪರಮಾತ್ಮ. ಆ ರಾಜ್ಯವನ್ನೆಲ್ಲ ಹಂಚಿಕೊಟ್ಟ. ಮತ್ತು ಪ್ರತಿಯೊಬ್ಬರ ಮನೆಗೆ ಹೋಗಿ ಅವರ ಅನುಷ್ಠಾನವನ್ನು ಗಮನಿಸ್ತಾ ಇದ್ದಾನೆ. ತಾನು ಅವಧೂತನಾಗಿ ಸಂಚಾರ ಮಾಡಿದ. ಸಂಗ್ರಹ ಮಾಡಿ ಸುಖದಲ್ಲಿ ಮುಳುಗುವುದಲ್ಲ,
ಒಂದು ಹಂತದವರೆಗೆ ಅನುಭವಿಸಬೇಕು. ಮತ್ತು ವೈರಾಗ್ಯದಿಂದ ವಾನಪ್ರಸ್ಥಾಶ್ರಮ ಅದನ್ನು ಋಷಭನಾಮಕ ರೂಪದಿಂದ ತಿಳಿಸಿಕೊಟ್ಟಿದ್ದಾನೆ ಪರಮಾತ್ಮ. ಅಂತಹ ಋಷಭ ರೂಪ ಉಂಟು. ಧನ್ವಂತರಿ ನಾಮಕನಾಗಿ ಅವತಾರ ಮಾಡಿ ಯೋಗಶಾಸ್ತ್ರದ ಉಪದೇಶ, ಆಯುರ್ವೇದದ ಪರಿಚಯ ಮಾಡಿಕೊಟ್ಟು. ಧನ್ವಂತರಿ ಅಂತಂದರೆ ಯಾವುದೋ ಒಂದು ರೂಪ ಅಂತ ಹೇಳುವುದಲ್ಲ, ಭಾಗವತ ಸ್ಪಷ್ಟ ಹೇಳುತ್ತೆ. ಸಾಕ್ಷಾತ್ ಸ ಭಗವಾನ್ ವಿಷ್ಣು ಅಥೋದಧೇರ್ಮಥ್ಯಮಾನಾತ್ ಕಾಶ್ಯಪೈರಮೃತಾರ್ಥಿಭಿ ಉದತಿಷ್ಠನ್ ಮಹಾರಾಜ ಪುರುಷ ಪರಮಾದ್ಭುತ. ಧನ್ವಂತರಿ ರೂಪವನ್ನು ಏನಂತ ಕರೀಬೇಕು? ಪರಮಾದ್ಭುತ ರೂಪ ಅಂತ ಭಾಗವತ ಹೇಳಿದ ಹೆಸರು. ಬರೀ ಅದ್ಭುತ ಅಲ್ಲ, ಪರಮಾದ್ಭುತ ರೂಪ. ಅನೇಕ ಜನ್ಮಗಳಿಂದ ನಮ್ಮೊಳಗೆ ಕೂತಂತಹ ಆ ಭವರೋಗವನ್ನು ಪರಿಹಾರ ಮಾಡಿದವ. ಅದಕ್ಕೆ ಗೋಪಾಲದಾಸರು ಪ್ರಾರ್ಥನೆ ಮಾಡುವುದು ಧನ್ವಂತರಿಯನ್ನು ಬರೀ ರೋಗ ಪರಿಹಾರ ಮಾಡುವಲ್ಲ, ಅನಾದಿ ಕಾಲದ ಭವರೋಗ ಕಳೆಯಯ್ಯ ನಾನೆಂದಿಗೂ ಮರೆಯ ನೀ ಮಾಡಿದ ಉಪಕಾರ. ಇದು ಒಂದು ಕಾಲದ್ದಲ್ಲ, ಅನಾದಿ ಕಾಲದ ಭವರೋಗ. ಈ ಲಿಂಗ ಶರೀರ ಅಂಟಿಕೊಳ್ಳುವಾಗಲೇ ಶುರುವಾಗಿದೆ. ಅದನ್ನು ಕಳೆಯುವವ ನೀನೊಬ್ಬನೇ. ಅಂತಹ ಧನ್ವಂತರಿ ರೂಪದಿಂದ ಎಲ್ಲ ರೋಗಗಳನ್ನು, ಆಧಿ ವ್ಯಾಧಿ ಉನ್ಮಾದ ವಿಭ್ರಮ ಎಲ್ಲ ಪರಿಹಾರ ಆಗುವುದು ಧನ್ವಂತರಿಯ ಚಿಂತನೆಯಿಂದ. ಅದಕ್ಕೆ ತಂತ್ರಸಾರದ ವ್ಯಾಖ್ಯಾನದಲ್ಲಿ ಹೇಳಿದಂತಹ ಒಂದು ಮಾತು, ಎಲ್ಲ ಮಂತ್ರಗಳನ್ನು ಆಚಾರ್ಯರು ಹೇಳಿ, ಪರಿವಾರ ದೇವತೆಗಳ ಮಂತ್ರವನ್ನೂ ಹೇಳಿ, ಕೊನೆಯಲ್ಲಿ ಮತ್ತೆ ಧನ್ವಂತರಿ ಮಂತ್ರ ಹೇಳಿ. ಯಾಕೆ? ಅದಕ್ಕೆ ವ್ಯಾಖ್ಯಾನಕಾರರು ಹೇಳುತ್ತಾರೆ, ಅಂತೆ ಅನ್ಯ ದೇವತಾ ಮಂತ್ರ ಅಸಹಮಾನ ಆಚಾರ್ಯ ಪುನಃ ಧನ್ವಂತರಂ ಮಂತ್ರಮಾಹ. ನೋಡಿ ಸ್ವಾರಸ್ಯ ಇದೆ. ಬೇರೆ ದೇವತೆಗಳ ಉಪಾಸನೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು, ಮುಖ್ಯ ಧನ್ವಂತರಿಯ ಚಿಂತನೆ ಅಂತ. ಅದಕ್ಕೆ ಹಿಂದೆ ವೈಷ್ಣವ ಮಂತ್ರಗಳು ಹೇಳಿದ್ದಾರೆ, ಪುನಃ ಧನ್ವಂತರಂ ಮಂತ್ರಮಾಹ. ವಿಶಿಷ್ಟವಾದ ಮಾತಿದೆ. ಅಂತಹ ಧನ್ವಂತರಿ ರೂಪ ಉಂಟು. ಹಾಗೆ ಹಯಗ್ರೀವ ರೂಪ, ಅಶ್ವಸನ್ಮುಖ, ಸಕಲ ವೇದಗಳನ್ನು ಉಪದೇಶ ಮಾಡಿದಂತಹ ರೂಪ. ಬರೀ ಬಾಯಿಂದ ಉಪದೇಶ ಮಾಡಿದ್ದಲ್ಲ. ಆಚಾರ್ಯ ತಂತ್ರಸಾರದಲ್ಲಿ ಹೇಳಿದ ಮಾತು, ಪರಮಾತ್ಮ ತನ್ನ ಶ್ವಾಸೋಚ್ಛ್ವಾಸ ರೂಪದಲ್ಲೂ ವೇದೋಪದೇಶ ಮಾಡಿದ್ದಂತೆ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತಃ ಅಂತ ಎಲ್ಲ ವಿದ್ಯೆಗಳನ್ನು ವಿಶೇಷವಾಗಿ ಉಪದೇಶ ಮಾಡಿದವ ಪರಮಾತ್ಮ. ಅಂತಹ ವಿಶಿಷ್ಟವಾದ ಅನಂತ ರೂಪಗಳುಂಟು. ಅದರಲ್ಲೂ ಮುಖ್ಯವಾಗಿ ತಮ್ಮ ಉಪಾಸ್ಯ ಮೂರ್ತಿ ಮಣೂರು ಕ್ಷೇತ್ರದ ಕೇಶವದೇವರ ಚಿಂತನೆಯನ್ನು ಬಹಳ ವಿಶೇಷವಾಗಿ ಮಾಡುತ್ತಾರೆ. ವೇದೇಶ ಮದ್ಗುರು ಕರಾರ್ಚಿತ ಪಾರಪದ್ಮ ಶ್ರೀಕೇಶವ ಧ್ರುವ ವಿನಿರ್ಮಿತ ದಿವ್ಯಮೂರ್ತೆ ಶ್ರೀ ಭೀಮರಥ್ಯಮಲ ತೀರ ಮಣೂರ ವಾಸಿಷ್ಠ ಕೃಷ್ಣ. ಕೇಶವ ರೂಪದಿಂದ ಬಹಳ ಸುಂದರವಾದ ವಿಗ್ರಹ, ಧ್ರುವರಾಜರು ಪ್ರತಿಷ್ಠೆ ಮಾಡಿದಂತಹ ಪ್ರತೀಕ, ಬಹಳ ಸುಂದರವಾದದ್ದು. ಅದಕ್ಕೆ ಧ್ರುವ ವಿನಿರ್ಮಿತ ದಿವ್ಯಮೂರ್ತೆ, ಬಹಳ ಅಪರೂಪದ ಪ್ರತೀಕ. ಧ್ರುವರಾಜರು ಪ್ರತಿಷ್ಠೆ ಮಾಡಿದ್ದು ಅಂತ ಒಂದು ಕಾರಣ, ವಿಶಿಷ್ಟವಾದ ಶಿಲೆ. ಇವತ್ತಿಗೂ ಪರೀಕ್ಷೆ ಮಾಡಬಹುದು. ಎಂಥ ಕುದಿಯುವ ಎಸರು ನೀರನ್ನು ಕಿರೀಟದ ಮೇಲೆ ಹಾಕಿದರೂ ಪಾದಕ್ಕೆ ಬರುವಾಗ ತಣ್ಣಗಾಗಿರ್ತದೆ ನೀರು. ಮತ್ತೇನು ಭಾರಿ ದೊಡ್ಡ ಪ್ರತಿಮೆ ಅಲ್ಲ, 3 ಅಡಿ ಇರಬಹುದು. ಮಣೂರಲ್ಲಿದೆ ಕೇಶವದೇವರ ವಿಗ್ರಹ. ಬಹಳ ವಿಶಿಷ್ಟವಾದ್ದು. ತೋರಿಸ್ತಾರೆ, ನಿತ್ಯ ತೋರಿಸ್ತಾರೆ. ಒಳ್ಳೆ ಕುದಿಯುವ ಹವೆ ಬರ್ತಾ ಇರ್ತದೆ. ಆ ಬಿಸಿ ನೀರನ್ನು ಕಿರೀಟದ ಮೇಲೆ ಹಾಕ್ತಾರೆ, ಪಾದಕ್ಕೆ ಬರುವಾಗ ತಣ್ಣಗಾಗಿದೆ ನೀರು. ಬಹಳ ವಿಶಿಷ್ಟವಾದ ಸನ್ನಿಧಾನ. ಅಂತಹ ಧ್ರುವರಾಜರಿಂದ ಉಪಾಸಿತವಾದಂತಹ ಕೇಶವನ ಚಿಂತನೆ ಮಾಡುವಾಗ ನಮ್ಮೊಳಗೆ ಇರುವ ಬ್ರಹ್ಮರುದ್ರಾರಿ ಸಮಸ್ತ ದೇವತೆಗಳಿಗೆ ನಿಯಾಮಕನಾಗಿ ತನ್ಮೂಲಕ ನಮಗೆ ಪ್ರೇರಣೆಯನ್ನು ಕೊಡುತ್ತಾ ಅನುಗ್ರಹವನ್ನು ಮಾಡುವಂಥ ಹೀಗೆ ವಿಶಿಷ್ಟವಾಗಿ ಚಿಂತನೆಯನ್ನು ಮಾಡಿ ವೇದೇಶ ತೀರ್ಥರ ಅನುಗ್ರಹದಿಂದ ತಾವು ವೇದವ್ಯಾಸರ ಉಪಾಸನೆಯನ್ನು ಮಾಡ್ತಾ ಇದ್ದೇವೆ. ಅಂತಹ ವೇದವ್ಯಾಸ ದೇವರ ಚಿಂತನೆಯನ್ನು ಈ ಸ್ತೋತ್ರದ ಮೂಲಕ ಯಾರೋ ನಿತ್ಯದಲ್ಲಿ ಮಾಡುತ್ತಾರೆ. ತಸ್ಯ ಪ್ರದಾಸ್ಯತಿ ಕರಂ ಬದರಿ ನಿವಾಸಿ. ವೇದವ್ಯಾಸ ದೇವರು ಬದರಿಕಾಶ್ರಮದಲ್ಲಿದ್ದಾರೆ ಅನ್ನತಕ್ಕಂಥದ್ದು ಒಂದು. ಆದರೆ ನಮ್ಮ ದೇಹವನ್ನೇ ಬದರಿಕಾಶ್ರಮ, ಕಾಶಿ ಎಲ್ಲ ರೀತಿಯಿಂದ ಚಿಂತನೆ ಮಾಡಲಿಕ್ಕೆ ಅವಕಾಶ ಉಂಟು. ಅಲ್ಲಿ ಎಲ್ಲ ಹರಿಯುವ ತೀರ್ಥಗಳು, ಗಂಗಾದಿ ಪ್ರವಾಹಗಳು ಅಲ್ಲಿ ಮಾತ್ರ ಹರಿಯುವುದಲ್ಲ, ನಮ್ಮ ದೇಹದಲ್ಲಿ ನಿತ್ಯ ನಾಡಿಗಳಲ್ಲಿ ಆ ನದಿಗಳು ಉಂಟು ಅಂತ. ಅದಕ್ಕೆ ನಿತ್ಯ ಸ್ನಾನ ಮಾಡುವಾಗ ಚಿಂತನೆ ಮಾಡಬೇಕಂತೆ.
ಜಗನ್ನಾಥದಾಸರು ಬಹಳ ಸೊಗಸಾಗಿ ಹೇಳುತ್ತಾರೆ. ವಿಶಿಷ್ಟವಾದ ಸೂರಿಗಳು ಚಿತ್ತೈಸುವುದು ಭಾಗೀರಥಿಯ ಮೊದಲಾದ ತೀರ್ಥಗಳು ಈರಧಿಕ 70,000 ನಾಡಿಯೊಳಗಿಹವು. ಈ ರಹಸ್ಯವ ಅಲ್ಪ ಜನರಿಗೆ ತೋರಿಪೇಳದೆ ನಾಡಿನದಿಯೊಳು ಧೀರರು ಅನುದಿನ ಮಜ್ಜನವ ಮಾಡುತ್ತಲಿ ಸುಖಿಸುವರು ಅಂತ. ಸ್ನಾನ ಮಾಡುವಾಗ ಗಂಗಾ ನದಿ ಕಾಶಿಯಲ್ಲಿ ಹರಿತಾ ಇದೆ, ಪ್ರಯಾಗದಲ್ಲಿದೆ ಅಲ್ಲ, ನಮ್ಮ ದೇಹದೊಳಗೆ ಗಂಗೆಯ ಪ್ರವಾಹ ಒಂದು ನಾಡಿಯಲ್ಲಿದೆ, ಯಮುನೆಯ ಪ್ರವಾಹ ಒಂದು ನಾಡಿಯಲ್ಲಿದೆ. ಇಡ ಪಿಂಗಳ ಅವುಗಳ ಮೂಲಕ ಗಂಗಾ ಯಮುನಾ ವಿಶಿಷ್ಟ ರೀತಿಯಲ್ಲಿ ಎಲ್ಲ ನದಿಗಳಿದ್ದಾವೆ. ಆ ನದಿಗಳ ಜಲದಿಂದ ನಮ್ಮೊಳಗಿರುವ ಬಿಂಬರೂಪಿ ಪರಮಾತ್ಮನಿಗೆ ಅಭಿಷೇಕ ಮಾಡಿದ್ದೇವೆ ಅಂತ ಅನುಸಂಧಾನ ಮಾಡಿದರೆ ಅದು ಸ್ನಾನ ಆಗುತ್ತೆ. ಇಲ್ಲದೆ ಹೋದರೆ ನೀರಲ್ಲಿ ಮುಳುಗಿದ್ದೀವಿ ಬಂದಿದ್ದೀವಿ. ಕಂಡ ನೀರೊಳು ಮುಳುಗಿ ದೇಹವ ದಂಡಿಸಿದು ಫಲವೇನು ಅಂತ ಇನ್ನೂ ಸ್ಪಷ್ಟವಾದ ಮಾತನ್ನೇ ಹೇಳುತ್ತಾರೆ. ಮಿಂದಲ್ಲಿ ಫಲವೇನು ಮೀನು ಮೊಸಳೆಗಳಂತೆ ಅಂತ. ನದಿಯಲ್ಲಿ ಮುಳುಗಿದ ಮೀನು ಮೊಸಳೆ ಗಂಗಾ ನದಿಯಲ್ಲೇ ಇರುತ್ತೆ, ಹುಟ್ಟಿದ್ದೇ ಅಲ್ಲಿ, ಬೆಳೆದದ್ದೇ ಅಲ್ಲಿ, ಪ್ರಾಣ ಹೋಗುವುದು ಅಲ್ಲೇ. ಗಂಗೆಯಲ್ಲಿ ಹತ್ಯಾಗ ಮಾಡಿದರೆ ಮೋಕ್ಷ, ಹಾಗಾದ್ರೆ ಮೊಸಳೆ ಮೋಕ್ಷ ಬಂದಿದೆಯಾ? ಅನುಸಂಧಾನ ಇಲ್ಲ. ಆ ಅನುಸಂಧಾನವನ್ನು ಕೊಡು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಅದಕ್ಕೆ ನಮ್ಮನ್ನು ಸರಿಯಾಗಿ ಕೈ ಹಿಡಿದು ನಡೆಸುವಂತ ಕೇಳುವಂತಹ ಕ್ರಮ. ಆ ಹಿನ್ನೆಲೆಯಲ್ಲಿ ಯಾದವಾರಿಯರು ಕರಾವಲಂಬನ ಸ್ತೋತ್ರದ ರಚನೆ ಮಾಡಿಕೊಟ್ಟಿದ್ದಾರೆ. ಅದರ ಕೆಲವು ಅಂಶಗಳನ್ನು ಈ 3 ದಿನದಲ್ಲಿ ಯಥಾಶಕ್ತಿ ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡಿದೆ. ಈ ಒಂದು ಪ್ರಯತ್ನಕ್ಕೆ ಒಂದು ರೀತಿಯಲ್ಲಿ ಕಾರಣರಾದವರು ಪ್ರಾಯೋಜಕರಾಗಿರತಕ್ಕಂಥ ಪ್ರಹ್ಲಾದ ಕುಲಕರ್ಣಿಯವರು. ಅವರ ಉತ್ಸಾಹಕ್ಕೆ ಎಷ್ಟರ ಮಟ್ಟಿಗೆ ನ್ಯಾಯ ಸಲ್ಲಿಸಿದ್ದೀನಿ ಗೊತ್ತಿಲ್ಲ. ಕೆಲವು ಪದಗಳ ಅರ್ಥಚಿಂತನೆಯನ್ನು ಸ್ವಲ್ಪ ಮಟ್ಟಿಗೆ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಆ ಒಂದು ಪ್ರಯತ್ನಕ್ಕೆ ಕಾರಣೀಭೂತರಾದ ನಮ್ಮ ಎಲ್ಲ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ವೇದವ್ಯಾಸಾಭಿನ್ನ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಲಕ್ಷ್ಮೀ ನೃಸಿಂಹಾರ್ಪಣವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ ಕರ್ಮಣ ಮನಸಾ ವಾಚಾ ಯಾಚೇಷ್ಟಾ ಮಮ ನಿತ್ಯಶಃ ಕೇಶವಾರಾಧನೆ ಸಾ ಸ್ಯಾತ್ ಜನ್ಮಜನ್ಮಾಂತರೇಷ್ವಪಿ. ಶ್ರೀಹರಯೇ ನಮಃ.